ಓಕೆ, ಒಂದು ಕತೆ ಹೇಳ್ತೀನಿ. ಸ್ವಲ್ಪ ಮಂದಿಗೆ ಕತೆ ಗೊತ್ತು, ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಓಕೆ, ರೆಡಿನಾ? ಒಬ್ಬ ಗಂಡ ಹೆಂಡತಿ ಮತ್ತು ಅತ್ತೆ ಎಲ್ಲರೂ ಜೆರುಸಲೇಮ್ಗೆ ಹೋಗಿದ್ರಂತೆ, ಇಸ್ರಾಯೇಲ್ಗೆ ಹೋದಾಗ ಅಲ್ಲೆಲ್ಲ ಸೈಟ್ ಸೀಯಿಂಗ್ ಎಲ್ಲ ಮಾಡೋ ಟೈಮ್ನಾಗ ಅವ್ರ ಅತ್ತೆಗೆ ಅನಾರೋಗ್ಯ ಬಂದ್ಬಿಟ್ಟು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿಬಿಡ್ತಾರೆ. ಇವ್ರು ಯಾರು? ಭಾರತ ದೇಶದವರು. ಯಾರು ಇವರು? ಭಾರತ ದೇಶದಿಂದ ಪರಿಶುದ್ಧ ಏನದು ಹೋಲಿ ಲ್ಯಾಂಡ್ ಅಂತ, ಹೋಲಿ ಲ್ಯಾಂಡ್ಲು ನೀನು ಕಾಲು ಪೆಟ್ಟಲ್ಲ ಅಂತಂದು ಕಾಲಿಟ್ಬಿಟ್ರು. ಕಾಲಿಟ್ಟಿದ ಸಮಯದಾಗ ಇಲ್ಲಿ ಎಲ್ಲ ನೋಡ್ತಿದಾರೆ, ಎಲ್ಲ ಬಾ ಯೇಸು ಪ್ರಭು ಇಕ್ಕಡ್ ನಡೆಸ, ಯೇಸು ಪ್ರಭು ಇಕ್ಕಡ್ ಪನ್ಕೊನ, ಯೇಸು ಪ್ರಭು ಅಕ್ಕಡ್ ಪೋಯ, ಯೇಸು ಪ್ರಭು ಇದು ಚೇಸ. ಓಕೆ, ಎಲ್ಲ ನೋಡೋ ಸಮಯದಲ್ಲಿ ಅತ್ತೆಗೆ ಆರಾಮಿಲ್ದಂಗೆ ಆಗ್ಬಿಡ್ತದಂತೆ. ಅತ್ತೆಗೆ ಆರಾಮಿಲ್ದಂಗೆ ಆಗಿದ ಕೂಡಲೇ ಅಳಿಯ ಮತ್ತು ಅಳಿಯನ ಹೆಂಡತಿ ಮಗಳು ಅಲ್ಲಿರೋ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡ್ತಾರೆ ತಾಯಿಯನ್ನು. ಆ ತಾಯಿಯನ್ನು ಅಡ್ಮಿಟ್ ಮಾಡಿದಾಗ ಆ ತಾಯಿ ಇವತ್ತು ಶಿಲ್ಪ ಹೇಳಿದ್ರಲ್ಲ, ಟಕ್ 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 ಅಂತ ಇರ್ತದಲ್ಲ ಹಾಸ್ಪಿಟಲ್ದಾಗ, ಉಸಿರಿರ್ತದೆ ಅದು ಆಪರೇಟರ್ಸ್ನ, ಟಿಕ್ 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 ಹಂಗೆ ಹೊಡಿತಾ ನಿಂತೋಗ್ಬಿಡ್ತಂತೆ. ಅಂತಂದ್ರೆ ಉಸಿರು ಬಿಟ್ಟೋಗ್ಬಿಡ್ತು. ಆ ತಾಯಿ ಅಲ್ಲೇ ಸತ್ತೋಗ್ಬಿಟ್ಲ, ಅತ್ತೆ ಅಲ್ಲೇ ಸತ್ತೋಗ್ಬಿಟ್ಲು. ಅತ್ತೆ ಸತ್ತೋಗ್ಬಿಟ್ಟು ಕೂಡಲೇ ಎಲ್ಲರಿನ ಬಾಧೆಯಲ್ಲಿ, ನೋವಲ್ಲಿ, ಏನಪ್ಪ ಬೇರೆ ದೇಶದಿಂದ ಬಂದು ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಆಗ್ಬಿಡ್ತಲ್ಲಪ್ಪ ಅಂತ ಚಿಂತೆಗೊಳಗಾಗಿದ್ದ ಕೂಡಲೇ ಅಳಿಯ ಹೇಳ್ತಾನಂತೆ, ಏನೇ ಆಗಲಿ ನಮ್ಮ ಅತ್ತೆನ ಶವ ಸಂಸ್ಕಾರದ ಅಂತ್ಯಕ್ರಿಯೆಗಳು ಭಾರತ ದೇಶದಾಗೇನೆ ಮಾಡೋಣ ಅಂತಂದು. ಅಳೋ ಟೈಮಲ್ಲಿ ಹೆಂಡ್ತಿ ನೋಡಿ, ಬಾಬಾ ಎಷ್ಟು ಪ್ರೀತಿ ಆಯ್ತಲ್ಲಪ್ಪ ನನ್ನ ಗಂಡಕ್ಕ. ಎದಕ್ಕಂತಂದ್ರೆ ಅಲ್ಲಿಂದ ಬಾಡಿ ಇಲ್ಲಿಗೆ ತಗೊಂಡು ಬರ್ಬೇಕಂತಂದ್ರೆ ಸುಮಾರು $1,000 ಆಗ್ತವೆ. ಅಂತಂದ್ರೆ ಆಲ್ಮೋಸ್ಟ್ ಲಕ್ಷಾನುಗಟ್ಲೆ ಖರ್ಚು ಮಾಡ್ಬೇಕಾಗಿರ್ತೈತೆ. ಅಲ್ಲಿರೋ ಡಾಕ್ಟ್ರು, ಅಲ್ಲಿರೋ ಎಲ್ಲರೂ ಕೂಡ ಟೂರ್ ಗೈಡ್ಸ್ ಎಲ್ಲರೂ, ಎದಕ್ಕಪ್ಪ ಅಷ್ಟು ದೂರ ಕರ್ಕೊಂಡು ಹೋಗ್ತೀವಿ, ಇಲ್ಲೇ ಶವ ಸಂಸ್ಕಾರ ಮಾಡಿಬಿಟ್ರೆ ಆಯ್ತಲ್ಲ, ಪರಿಶುದ್ಧ ಆಲಯ, ಪರಿಶುದ್ಧ ಸ್ಥಳ, ಪರಿಶುದ್ಧ ಭೂಮಿ ಇದು, ಇಲ್ಲೇ ಮಾಡಿಬಿಟ್ರೆ ಎದಕ್ಕೆ 4 ಲಕ್ಷ ಖರ್ಚು ಮಾಡ್ಕಂತೀವಿ ಅಂತಂದರೆ, ಇಲ್ಲ 4 ಲಕ್ಷ ಅಲ್ಲ, 8 ಲಕ್ಷ ಆದರೂ ಕೂಡ ನಮ್ಮ ಅತ್ತೆಯನ್ನು ಕರ್ಕೊಂಡು ಹೋಗ್ತೀನಿ ನಾನು ನಮ್ಮೂರಿಗೆ. ಅಲ್ಲಿರೋರು ಎಲ್ಲರೂ ಕೂಡ ಫುಲ್ಲು ಅಂದರೆ ಅವರು ಆಶ್ಚರ್ಯವಾದ್ರಂತ, ಏನಪ್ಪ ಇಷ್ಟು ಪ್ರೀತಿ ಉಳ್ಳ ಅಳಿಯ ಇಷ್ಟು ಪ್ರೀತಿ ಮಾಡ್ತಾನೆ ಅವ್ರ ಅತ್ತೇನ ಅಂತಂದು. ಆದಮೇಲೆ ಸಪ್ರೇಟಾಗಿ ಅವ್ರ ಹೆಂಡ್ತಿ ಮತ್ತು ಗಂಡ ಒಂದು ರೂಮ್ನಲ್ಲಿ ಕುಂತ್ಕೊಂಡಾಗ ಹೆಂಡ್ತಿ ಕೇಳ್ತಾಳೆ, ನಮ್ಮ ಅಮ್ಮನ ಅಷ್ಟು ಪ್ರೀತಿ ಮಾಡ್ತೀಯಾ ಅಂತ ಕೇಳಿದ್ರೆ, ಇಲ್ಲ 2000 ವರ್ಷ ಹಿಂದೆ ಒಬ್ಬ ಆಯಪ್ಪ ಸತ್ತಂತೆ, ಇಲ್ಲೇ ಇಟ್ರಂತೆ, ಆಯಪ್ಪ ಎದ್ದು ಬಂದ್ಬಿಟ್ರಂತೆ. ಮತ್ತು ನಿಮ್ಮ ಅಮ್ಮ ಎದ್ದು ಬಂದ್ಬಿಟ್ರೆ ನನ್ನ ಪರಿಸ್ಥಿತಿ ಕಷ್ಟ. ಅದಲ್ವೇ ಜೋಕ್ ಮಾತ್ರ, ಮತ್ತೆ ನಿಜ ಅನ್ಕೊಂಬಿಟ್ಟಿರಿ. ಅತ್ತೆಯವರೇ, ನಿಮ್ಮ ಹಳೆಯವ್ರು ನಿಮ್ಮನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಟೆನ್ಷನ್ ತಗೋಬೇಡ್ರಿ. ಒಂದು ವೇಳೆ ನಮ್ಮ ಅತ್ತೆ ನೋಡ್ತಾ ಇದ್ರು ಕೂಡ. ಹಲ್ಲೆಲೂಯ. ಸೊ ಸೈಟ್ ಸೀಯಿಂಗ್ ಹೋಗೋರು ಕೂಡ ಪ್ರಕಟಣೆ ಇತ್ತಂತೆ. ಆಮೇಲೆ ನಿಜವಲ್ಲ, ಹಿಸ್ಟೋರಿಯನ್ಸ್ ಇತಿಹಾಸವನ್ನು ತಿಳ್ಕೊಳ್ಳೋದು ಭಾಳ ಪ್ರಾಮುಖ್ಯ. ಆಮೇಲೆ ಇನ್ನೊಂದು ಕತೆ ಹೇಳ್ತೀನಿ. ಕತೆ ಇಷ್ಟನಾ ನಿಮಗೆ? ನೋ, ಯಾರಂತ ಹೇಳಿದ್ದು? ನೋ, ಹೊರಗೆ ಹೋಗ್ಬಿಡ್ರಿ, ಗೆಟ್ ಔಟ್. ಇನ್ನೊಂದು ಕತೆ. ಒಬ್ಬನ ಹೆಸರು ಯೋಸೆಫ್ ಅಂತ ಊರ್ನಾಗಿದ್ದ ಇಸ್ರೇಲ್ ದೇಶದಾಗ. ಈ ಯೋಸೆಫನ್ಗೆ ಆಗಿನ ಕಾಲದಾಗ, ಇವಾಗ ಶ್ರೀಮಂತರು ಅವರು ಮನೆಗಳು ಕಟ್ಕೊಂತಿದ್ರು. ಓಕೆ, ಅವ್ರ ಶ್ರೀಮಂತಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ. ಈಗಿನ ಕಾಲದಾಗ ಅಂತಂದರೆ ದೊಡ್ಡ ದೊಡ್ಡ ಶಿಪ್ಸ್ನ ಖರೀದಿ ಮಾಡ್ತಾರೆ, ಆಟೋಮೊಬೈಲ್ಸ್ನ ಖರೀದಿ ಮಾಡ್ತಾರೆ, ಹೌದಾ, ಭೂಮಿಯನ್ನು ಖರೀದಿ ಮಾಡ್ತಾರೆ. ಆಗಿನ ಕಾಲದಾಗ ಶ್ರೀಮಂತರವರ ಶ್ರೀಮಂತಿಕೆಯನ್ನು ತೋರಿಸುವ ಒಂದು ವಿಧಾನ ಏನಾಗಿತ್ತು ಅಂತಂದರೆ, ಅವ್ರಿಗೆ ಆಗಿರೋ ಒಂದು ಫ್ಯಾಮಿಲಿ ಸಮಾಧಿಯನ್ನು ಮಾಡ್ಕೊಳ್ತಾರೆ ಅಂತಂದರೆ ಖರೀದಿ ಮಾಡಿ ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು. ಅರ್ಥ ಆಯ್ತಾ? ಸೊ ಈ ಜೋಸೆಫ್ ಏನು ಮಾಡಿದ, ಫುಲ್ಲು ಶ್ರೀಮಂತನಾಗಿದ್ದ, ಒಂದು ವ್ಯಾಪಾರಿ ಆಗಿದ್ದ. ಒಂದು ಕಲ್ಲನ್ನು ತೆಗೆದುಕೊಂಡು ಆ ಕಲ್ಲನ್ನು ಕೆತ್ತಿ ಆ ಕಲ್ಲಿನ ಮೂಲಕ ಅವ್ರ ಇಡೀ ಫ್ಯಾಮಿಲಿಗೆ ಸಮಾಧಿ ಮಾಡ್ಕೊಂಡಿದ್ದ. ಯಾರೋ ಬಂದು ಯೇಸುರವನ್ನ ಹಿಂಗ ಶಿಲುಬೆಗೆ ಹಾಕಾರಪ್ಪ, ನಿನ್ನ ಸಮಾಧಿ ಕೊಡ್ತೀಯಾ ಅಂತಂದ್ರೆ, ಈಗಪ್ಪ ಇನ್ನು ಒಳ್ಳೆ ಆತ. ವ್ಯಾಪಾರ ಮಾಡೋರಿಗೆ ಕೊಡೋ ಗುಣ ಇರ್ತದೆ. ಓಕೆ, ಅಲ್ಲಿರೋರಿಗೆ ಮತ್ತು ಇಲ್ಲಿರೋರಿಗೆ ಗೊತ್ತಿಲ್ಲ, ಅಲ್ಲಿರೋರಿಗೆ ಕೊಡೋ ಗುಣ ಇರ್ತತೆ. ಆಯ್ತಳಪ್ಪ ತಗೊಂಡು ಹೋಗು ಅಂತಂದು ಆ ಸಮಾಧಿ ನಾನು ತೆಗೆದುಕೊಡ್ತೀನಿ, ನಮ್ಮ ಸಮಾಧಿ ಉಪಯೋಗಿಸ್ಕೊಳ್ರಿ ಅಂತಂದು ಸಮಾಧಿಗೆ ದಾರಿ ಮಾಡಿ ಅವಕಾಶ ಮಾಡಿ ಕೊಡ್ತಾರೆ.
ಅವಕಾಶ ಮಾಡಿ ಕೊಟ್ಟಾಗಿದ್ದು ಕೂಡಲೇ ಮನೆಗೆ ಹಿಂತಿರುಗಿ ಹೋಗ್ತಾನೆ. ಮನೆಗೆ ಹೆಂಡ್ತಿ ರೊಟ್ಟಿ ತಟ್ತಿರ್ತಾಳೆ. ತಟ್ಟಿದ ಕೂಡಲೇ ಆಮೇಲೆ ಗೊತ್ತಾಗ್ಬಿಡ್ತತೆ ಈ ದೊಡ್ಡ ಕೆಲಸ ಮಾಡಿಕೊಟ್ಬಿಟ್ಟಾನೆ. ಯಾವುದು ಅಷ್ಟು ಅಮೂಲ್ಯವಾಗಿರುವ ಸಮಾಧಿ ಆ ಯೇಸು ಪ್ರಭುನ ಕೊಟ್ಬಿಟ್ಟಾನಂತ. ನನ್ನ ಕೇಳಲಾರ್ದು ಹೆಂಗ್ ಮಾಡ್ತೆ ಅಂತ ಫುಲ್ಲು ಜಗಳ. ಅವತ್ತು ರಾತ್ರಿ ರೊಟ್ಟಿ ಕೊಟ್ಟಿಲ್ಲ. ರೊಟ್ಟಿ ತಟ್ಟದ್ ಬಿಟ್ಬಿಟ್ಟು ಆಯಪ್ಪನ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅರ್ಥ ಆಯ್ತಾ? ತಟ್ಟಾಗಿದ್ ಕೂಡಲೇ ಅಯ್ಯಪ್ಪ ಇನ್ನ ಜಗಳ ಮಾಡೋದು ನಿಲ್ಸು, ಏನ್ ಕಣೆ ಹಂಗೆ ಆಲೋಚನೆ ಮಾಡಕ್ ಹೋಗಬೇಡ, ನನಗೆ ಗೊತ್ತು ನಾನು ಏನ್ ಮಾಡಿ ನೀನು ಗೊತ್ತಿರೋದು ಅಂತಂದು ಇನ್ನ ಜಗಳ ಮಾಡ್ತಾ ಇದ್ದಂಗೆಲ್ಲ ಈ ಅಪ್ಪ ಹೇಳ್ತಾನಂತೆ, ನನಗೆ ಒಂದ್ಸಲ ಒಬ್ರು ಹೇಳಿದ್ರು, ಒಬ್ಬಾತ ಪೇತ್ರ ಅಂತ ಇದ್ದಾನಲ್ಲಿ ಗಲಲಿ ಸಮುದ್ರದ ಪಕ್ಕಕ್ಕೆ ಅವ್ರ ಮನೆ ಐತೆ. ಆ ಅಪ್ಪನ ಏನದು ಅಡಿಗ್ನಾಗ ಈತ ಓದ್ನಂತೆ. ಯಾರು? ಏಸಪ್ಪ, ಸತ್ತಿರೋ ಏಸು ಓದ್ನಂತೆ. ಆತ ಶ್ರೀಮಂತ ಆಗ್ಬಿಟ್ನಂತ, ಫುಲ್ ದೊಡ್ಡ ಶ್ರೀಮಂತ ಆಗ್ಬಿಟ್ನಂತೆ. ಅದು ಗೊತ್ತಿತ್ತು, ಅದು ನೆನಪಿಟ್ಟು. ಆ ಕಾರಣದಿಂದ ನಾನು ಅನ್ಕಂಡೆ ಈ ಅಪ್ಪ ನಿಲ್ಲಾಕ್ಬಿಟ್ರೆ ಕೂಡ ಇದೇನೋ ಆಗ್ಬಿಡ್ತದಿಲ್ಲ, ಒಂದು ಅದ್ಭುತ ಆಗ್ಬಿಡ್ತದೆ ಅಂತಂದು ಹೇಳಿ ಆತೇನು ಹೇಳ್ದ ಗೊತ್ತಾ? 3 ದಿನಕ್ಕೆ ಬಾಡಿಗೆ ಕೊಟ್ಟಿನ ಅಷ್ಟೇ. 3 ದಿನ ಆದ್ಮೇಲೆ ಆ ಸಮಾಧಿ ಎಂದ ಆತ ಹೊರಗೆ ಬರ್ತಾನಂತಂದು. ಹಲ್ಲೆಲೂಯಾ. ನಿಮ್ಗಿನ್ನ ಅರ್ಥ ಆಗಿಲ್ಲಲ್ಲ? ಆತಗೆ ಪ್ರಕಟಣೆ ಇದ್ದು ಅದನ್ನ ಸಮಾಧಿ ಕೊಟ್ಟ. ಆತನಿಗೇನು ಗೊತ್ತಿತ್ತು? ಯೇಸು ಪ್ರಭು ಕೊಟ್ರೆ ನನ್ನ ಸಮಾಧಿಯ ಬೆಲೆ ಇವತ್ತು 100 ರೂಪಾಯಿ ಇದ್ರೆ ನಾಳೆ 1,00,000 ರೂಪಾಯಿ ಆಗ್ತದಂತ ಗೊತ್ತು. ಆಮೇಲೆ ಇವತ್ತು ಸತ್ತಂತ ಎಣಕ್ಕೆನೆ ಆತ ಅಷ್ಟು ಅವಕಾಶ ಮಾಡಿಕೊಟ್ಟಿರೋದಾದ್ರೆ, ಇವತ್ತು ಜೀವ ಸ್ವರೂಪನಾಗಿರುವ ಯೇಸುವಿಗೆ ನಮ್ಮ ಜೀವಿತಗಳು ಕೊಟ್ರೆ ಎಂತ ಒಂದು ಅದ್ಭುತಕರವಾಗಿರುವ ಜೀವಿತಗಳು ನಾವು ಜೀವಿಸಬಹುದು. ಹಲ್ಲೆಲೂಯಾ. ರಿಸರಕ್ಷನ್ ಸಂಡೇ ಇಸ್ ನಾಟ್ ಎನ್ ಈವೆಂಟ್. ಅದೊಂದು ಕೂಟವಲ್ಲ, ಇಟ್ ಈಸ್ ಅ ಚಲನೆ, ಇಟ್ ಈಸ್ ಅ ಮೂವ್ಮೆಂಟ್. ಹಲ್ಲೆಲೂಯಾ. ಇವತ್ತೊಂದೇ ಯೇಸುಪ್ರಭು ಎದ್ದಿಲ್ಲ, ಪ್ರತಿದಿನ ಯೇಸುಪ್ರಭು ಎದ್ದಾನೆ. ಇವತ್ತು ಪ್ರಪಂಚವೆಲ್ಲ ಆಚರಿಸ್ತಾ ಇದೆ. ಅದರ ನಿಮಿತ್ತ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಆಚರಿಸ್ತಾ ಇದ್ದೇವೆ. ಪ್ರಪಂಚಕ್ಕೆಲ್ಲ ಹೇಳ್ತಾ ಇದ್ದೇವೆ, ನಾನು ಆರಾಧಿಸ್ತಾ ಇರುವ ಯೇಸು ಸತ್ತವನಲ್ಲ, ನಾನು ಆರಾಧಿಸ್ತಾ ಇರೋ ಯೇಸು ಸಮಾಧಿಯಲ್ಲಿ ಇಲ್ಲ, ನಾನು ಆರಾಧಿಸ್ತಾ ಇರುವ ಯೇಸು ಮೂಗನಲ್ಲ, ಕಿವುಡನಲ್ಲ, ಕುಂಟನಲ್ಲ, ಕುರುಡನಲ್ಲ. ಆತನು ಜೀವ ಸ್ವರೂಪನು, ಜೀವವು ಆತನಲ್ಲಿದೆ, ಜೀವವು ಆತನೇ ಆಗಿದ್ದಾನೆ, ಆತನು ಇನ್ನೂ ಕೂಡ ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ಆಮೆನ್. ಅಂತ ಭಾಗ್ಯವು ಯೇಸು ಪ್ರಭು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಜಯವನ್ನು ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಸಾಧಿಸಿರೋರ ಜೊತೆ ನೀನು ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ಸೋತಿರೋರ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರ? ಸಾಧಿಸಿರೋರ ಜೊತೆ ನಾವು ಕೈ ಜೋಡ್ಸಕ್ಕೆ ಇಷ್ಟಪಡ್ತೀವಿ, ಹೌದಾ ಇಲ್ರಿ? ಮನುಷ್ಯನ ಸ್ವಭಾವ ಅದೇವು. ಆಮೇಲೆ ನಾವೇನೇ ಬಯಸಿದ್ರು ಕೂಡ ಉತ್ತಮವಾಗಿರುವ ವಿಷಯವನ್ನು ಬಯಸ್ತೇವೆ, ಹೌದಾ? ಮದುವೆ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಕರ್ರಗದಾಳಲ್ಲ, ಸ್ವಲ್ಪ ಬೆಳ್ಳಕ್ಕೆ ಉತ್ತಮ ಅಲ್ಲಿ ಇಲ್ಲ. ನಾನು ಹೇಳ್ತೀನಿ ನೋಡಿ, ಅಂತಂದ್ರೆ ಮನುಷ್ಯನ ಸ್ವಭಾವದಲ್ಲಿ ಹೆಂಗಿರ್ತದಂತಂದ್ರೆ ಎಲ್ಲವೂ ಕೂಡ ಒಳ್ಳೇದೇ ಬೇಕು. ಆಮೇಲೆ ಎಲ್ಲವೂ ಕೂಡ ಒಂದು ವ್ಯಾಲ್ಯೂ ಇರಬೇಕೆಂಬುದಾಗಿ. ಆಮೇಲೆ ಇವತ್ತು ನನ್ನ ದೇವರಿಗಿರೋ ವ್ಯಾಲ್ಯೂ ಏನು ಗೊತ್ತಾ? ದೇವತೆಗಳು ಮಾಡದ ಕೆಲಸವು ನನ್ನ ದೇವರು ಮಾಡಿದ್ದಾನೆ. ಏನು ಗೊತ್ತಾ? ಪಾಪಕ್ಕೋಸ್ಕರ ಆತನೇ ರಕ್ತವನ್ನು ಸುರಿಸಿದ್ದಾನೆ. ಆತನ ರಕ್ತವನ್ನು ಸುರಿಸದ ಮಾತ್ರ ಅಲ್ಲದೆ ಆ ಪಾಪವನ್ನು ಜಯಿಸಿದ ಮಾತ್ರ ಅಲ್ಲದೆ ಮರಣವು ಆತನು ಹಿಡಿದಿತ್ತು, ಸಮಾಧಿ ಆತನು ಹಿಡಿದಿತ್ತು. ಅದನ್ನೆಲ್ಲವನ್ನು ಕೂಡ ತ್ಯಜಿಸಿ ಪುನರುತ್ತನಾಗಿ ಜೀವಿಸುವಂತ ದೇವರು ನನ್ನ ಯೇಸು. ಹಲ್ಲೆಲೂಯಾ. ಇವತ್ತು ಅಂತ ಯೇಸು ನಾವು ಆರಾಧಿಸ್ತಾ ಇದೀವಿ ಅಂತಂದ್ರೆ ನಾವು ಭಾಗ್ಯವಂತರ್ರಿ. ಆಮೆನ್. ವಾಕ್ಯಕ್ಕಾಗಿ ಸಿದ್ಧರಾಗಿದ್ದೀರ? ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯೋಣ. ಓಕೆ. ಯೇಸುವಿನ ಸಾವಿನ ಬಗ್ಗೆ 4 ಸುವಾರ್ತೆಗಳಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಯೇಸುವಿನ ಪುನರುತ್ಥಾನದ ಕುರಿತಾಗಿ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಓಕೆನಾ? ಕಣ್ಣುಗಳನ್ನು ಮುಚ್ಚಿಕೊಂಡು ಇವತ್ತು ಪ್ರಾರ್ಥನೆಯನ್ನು ಮಾಡೋಣ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾನೆ, ಪವಿತ್ರಾತ್ಮನೇ ನನ್ನ ಹೃದಯವನ್ನು, ನನ್ನ ಆಲೋಚನೆಯನ್ನು ಉತ್ತೇಜಿಸು ಎಂಬುದಾಗಿ. ಕರೆಗಳನ್ನು ಮೇಲೆ ಕೆತ್ತುತ್ತಾ ಈ ಪ್ರಾರ್ಥನೆ ಮಾಡಿ, ನನ್ನ ಹೃದಯವನ್ನು, ನನ್ನ ಆಲೋಚನೆಯನ್ನು ಉತ್ತೇಜಿಸು. ನಿನ್ನ ವಾಕ್ಯಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ಚುರುಕುತನವನ್ನು ನೀಡು. ನನ್ನ ಆತ್ಮವನ್ನು ಅಪಕರ್ತನೆ ಆ ಚುರುಕುತನದಿಂದ ತುಂಬಿಸು ಎಂಬುದಾಗಿ ಕೇಳ್ಕೊಳ್ಳೋಣ. ಪ್ರಾರ್ಥಿಸುತ್ತಾ ದೇವ ಅಪಕರ್ತನೆ, ಪ್ರತಿಯೊಂದು ಗಮನವನ್ನು ಸೆಳೆಯುತ್ತಾ ಇರುವ ಆತ್ಮ ಆಲೋಚನೆಯಲ್ಲಿ ಆಗಿರ್ಬೋದು, ಈ ರೂಮ್ನಲ್ಲಿ ಆಗಿರ್ಬೋದು, ಒಡೆದಾಗ್ತಾ ಇದೆ ಯೇಸುವಿನ ನಾಮದಲ್ಲಿ. ನಿನ್ನ ವಾಕ್ಯವು ಬಿಡುಗಡಿಸಲ್ಪಡುವಾಗ ಜೀವವು ನನ್ನಲ್ಲಿ ಪ್ರವೇಶಿಸಲಿ.
ಜೀವವು ನನ್ನಲ್ಲಿ ಪ್ರವೇಶಿಸಲಿ, ಜೀವವು ನನ್ನ ಪರಿಸ್ಥಿತಿಯಲ್ಲಿ ಪ್ರವೇಶಿಸಲಿ, ಜೀವವು ಅಪ್ಪ ನನ್ನ ಸ್ಥಿತಿಗತಿಗಳಲ್ಲಿ ಮಧ್ಯದಲ್ಲಿ ಬಂದು ಆಳ್ವಿಕೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಪ್ರತಿಯೊಂದು ಮರಣದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಮುರಿದು ಲಯ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಗಮನವನ್ನು ಸೆಳೆಯುವ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಮುರಿದು ಲಯ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಆತಂಕ ಪಡಿಸ್ತಾ ಇರೋ ಪ್ರತಿಯೊಂದು ಆತಂಕದ ಆತ್ಮವನ್ನು ಮುರಿದು ಲಯ ಮಾಡ್ತಾ ಇದ್ದಾವೆ. ಅಪ್ಪ, ಗಮನತೆ, ಸ್ಪಷ್ಟತೆ, ಪ್ರಕಟಣೆ ಈ ಮನೆಗೆ ನೀಡು, ನಮಗೆ ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ಆಮೇನ್, ಆಮೇನ್. ನನಗೆ 2 ದಿನಗಳ ಹಿಂದೆ ಒಂದು ಕನಸು ಬಿದ್ದಿತ್ತು. ಈ ಕನಸು ಒಂದು ಯವನಸ್ಥನ ಕುರಿತಾಗಿ, ಸಭೆಯಲ್ಲಿರುವ ಯವನಸ್ಥನ ಕುರಿತಾಗಿ. ಈ ಮಗನ ಸಾವು ನನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ. ಓಕೆ, ಎದ್ದಿದ ಕೂಡಲೇ ನಾನು ಅದನ್ನು ಮುರಿದಾಕಿದೆ. ಓಕೆ ಓಕೆ ಸೊ ಇವತ್ತು ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಾನು ಕೇಳ್ಕೊಳ್ತಾನೆ, ಈ ಮನೆಗೆ ಸಾವಿಗೆ ಸ್ಥಳ ಇಲ್ಲ ಈ ಮನೆಯಲ್ಲಿ. ಇವತ್ತು ನಾನು ಈ ವಿಷಯವನ್ನು ಹೇಳಿದ್ದೀನಿ ಅಂತಂದರೆ ನೀವು ಪ್ರಾರ್ಥಿಸಬೇಕು. ಕೇಳಬೇಡ್ರಿ ಯಾವ ಹುಡುಗ ಅಂತಂದು. ಓಕೆ, ಒಂದು ಯವನಸ್ಥನು ಹೆಸರು ಕೇಳಕ್ಕೆ ಹೋಗ್ಬೇಡ್ರಿ, ನೀವು ಪ್ರಾರ್ಥಿಸ್ಬೇಕು. ದೇವ್ರ ಕೆಲವು ವಿಷಯಗಳನ್ನು ತೋರಿಸಿದ್ರೆ ಪಬ್ಲಿಕ್ಕಾಗಿ ರಿವೀಲ್ ಮಾಡ್ಲಿಕ್ಕಲ್ಲ, ಪ್ರಾರ್ಥಿಸ್ಲಿಕ್ಕೆ. ನೆನಪಿದೆಯಾ ನಾನು ವಾಕ್ಯ ಕಳಿಸ್ಕೊಟ್ಟಿರೋದು? ಕೆಲವು ವಿಷಯಗಳು ಸೀಕ್ರೆಟ್ ಆಗಿ ರಿವೀಲ್ ಮಾಡುವ ಸಂಗತಿಗಳು ಏನು ಮಾಡ್ಬೇಕಂತ ಕೊಡ್ತಾನೆ ದೇವರು, ಪ್ರಾರ್ಥಿಸಬೇಕೆಂಬುದಾಗಿ ಕೊಡ್ತೇನೆ. ಮರಣಕ್ಕೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಆ ಸ್ಥಳದಲ್ಲಿ ನಿನ್ನ ಮಗನಾಗಿರ್ಬೋದು, ಮಗಳಾಗಿರ್ಬೋದು. ಸೊ ಮಗನಂತಂದ್ರೆ ಯವನಸ್ತಂದ್ರೆ ಓಕೆ, ನನಗೆ 2 ಮಕ್ಕಳಿದ್ದಾರೆ ಬಿಡು, ಮಗಳು ಅಂತ ನೀವು ಲೈಟ್ ಆಗಿ ತೆಗೆದುಕೊಳ್ಳುವ ಅಜವಾಬ್ದಾರಿತನ ನಿಮಗಿರಬಾರ್ದು. ಬೇಜವಾಬ್ದಾರಿತನ ನಮಗೆ ಇರಬಾರ್ದು. ಸಭೆ ಏನಾಗಿರಬೇಕು? ಎಚ್ಚರವಿದ್ದು ಪ್ರಾರ್ಥಿಸಬೇಕು. ಅರ್ಥ ಆಗ್ತದೇನಾ? ಮತ್ತೇನು ಸುವಾರ್ತೆ 28ನೇ ಅಧ್ಯಾಯ. ಓಕೆ, 4 ಸುವಾರ್ತೆಗಳಲ್ಲಿ ನಾವು ಈ ವಿಷಯವನ್ನು ನೋಡ್ತೇವೆ. ಏನು? ಯೇಸು ಪ್ರಭುವಿನ ಸಾವಿನ ಕುರಿತು. ಅದೇ ರೀತಿಯಲ್ಲಿ ಯೇಸು ಪ್ರಭುವಿನ ಪುನರುತ್ಥಾನದ ಕುರಿತು 4 ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ. ಓಕೆನಾ? ನಿಮಗೆ ಮಾಹಿತಿಗಾಗಿ, ನಿಮ್ಮ ನಾಲೆಜ್ಗಾಗಿ ಕೆಲವು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೇನು ಯೇಸು ಪ್ರಭುವಿನ ಕುರಿತಾಗಿರುವ ಪುನರುತ್ಥಾನದ ಕುರಿತಾಗಿ ಇಲ್ಲಿ ಬರಿತಾ ಇರುವ ಸಮಯದಲ್ಲಿ ಯಾವ ದೃಷ್ಟಿಕೋನದಿಂದ ಬರಿತಾ ಇದೆ ಅಂತಂದ್ರೆ ರಾಜನ ದೃಷ್ಟಿಕೋನ. ಎಲ್ಲರೂ ಹೇಳ್ರಿ, ರಾಜನ ದೃಷ್ಟಿಕೋನ. ಜೋರಾಗಿ, ರಾಜನ ದೃಷ್ಟಿಕೋನ. ಮಾರ್ಕನು ಬರೆಯುತ್ತಾ ಇರುವ ಸಮಯದಲ್ಲಿ ಮಾರ್ಕನು ಯಾವ ದೃಷ್ಟಿಕೋನದಿಂದ ಬರೀತಾನಂತಂದ್ರೆ ಸೇವಕನ ದೃಷ್ಟಿಕೋನ. ಎಲ್ಲರೂ ಸೇವಕನ ದೃಷ್ಟಿಕೋನ. ವೆರಿ ಗುಡ್. ಥರ್ಡ್, ಲೂಕನು ಬರೀತಾ ಇರುವ ಸಮಯದಲ್ಲಿ ಲೂಕನ ದೃಷ್ಟಿಕೋನ ಏನಾಗಿತ್ತಂತಂದ್ರೆ ಮನುಷ್ಯ ಕುಮಾರನ ದೃಷ್ಟಿಕೋನ. ಎಲ್ಲರೂ ಮನುಷ್ಯ ಕುಮಾರನ ದೃಷ್ಟಿಕೋನ. 4, ಯೋಹಾನನು ಬರೀತಾ ಇರುವ ಸಮಯದಲ್ಲಿ ಯೋಹಾನನ ದೃಷ್ಟಿಕೋನ ಹೇಗಿತ್ತು ಅಂದ್ರೆ ಈತನ ಮನುಷ್ಯ ಕುಮಾರನು ಮಾತ್ರ ಅಲ್ಲ, ದೇವಕುಮಾರನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮ್ಯಾಥ್ಯೂ ಸ್ಪೀಕ್ಸ್ ಅಬೌಟ್ ಕಿಂಗ್ ಜೀಸಸ್. ಮಾರ್ಕ್ ಸ್ಪೀಕ್ಸ್ ಅಬೌಟ್ ಸರ್ವೆಂಟ್ ಜೀಸಸ್. Luke speaks about the man Jesus. John speaks about the God Jesus. Hallelujah. So this morning, ಈ ಮುಂಜಾನೆ ವೇಳೆಯಲ್ಲಿ ನಾವು ಕಿಂಗ್ ಜೀಸಸ್ ದೃಷ್ಟಿಕೋನದಿಂದ ಇವತ್ತು ವಾಕ್ಯವನ್ನು ಕಲಿಯೋಣ. ಆಮೇನ್. ಜೋರಾಗಿ ಆಮೇನ್. ಇವತ್ತು ನೀನು ವಾಕ್ಯವನ್ನು ಕೇಳಿ ವಾಕ್ಯಕ್ಕೆ ಪ್ರತಿಕ್ರಿಯಿಸುವಂತ ಆ ಸಮಯದಲ್ಲಿ ನಾನು ನಂಬುತ್ತಾ ಇದ್ದೇನೆ, ನಿನ್ನ ಜೀವಿತದಲ್ಲಿ ಸತ್ತಿರುವ ವಿಷಯಗಳು ಪುನರುತ್ಥಾನವಾಗಲಿಕ್ಕಿದೆ. ಆಮೇನ್. ಇವತ್ತು ನಾನು ಕಮ್ಯುನಿಯನ್ ಆಫಿಷಿಯೇಟ್ ಮಾಡ್ತಾ ಇರುವ ಸಂದರ್ಭದಲ್ಲೇ ನನ್ನ ಆತ್ಮೀಯ ಕಣ್ಣುಗಳನ್ನು ನೋಡಿದವು, ನನ್ನ ಆತ್ಮವು ಗ್ರಹಿಸಿತು ಈ ಮನೆಯ ಮೇಲೆ. ಇವತ್ತು ವಾಕ್ಯವು ಪ್ರತ್ಯೇಕವಾಗಿರುವ ಆದಿವಾರ ಅಂತ ಮಾತ್ರ ಅಲ್ಲದೆ ಇವತ್ತು ಪ್ರವಾದಾತ್ಮಕವಾಗಿರುವ ವಲಯದ ಕೆಳಗಡೆ ನಾವು ಕುಳಿತುಕೊಂಡಿದ್ದೇವೆ. ಆಮೆನ್. ಇವತ್ತು ನಾನು ನಂಬಿದ್ದೇನೆ, ನೀನು ವಾಕ್ಯ ಕೇಳುವಾಗ ಯಾವ ರೀತಿ ಕೇಳಬೇಕಂತಂದ್ರೆ ಈ ವಾಕ್ಯ ಯೇಸು ಪ್ರಭುನೇ ಸ್ವತಃ ನನಗಾಗಿ ಮಾತಾಡ್ತಾ ಇದ್ದಾನೆ. ಪಾಸ್ಟರ್ ಚೆರ್ರಿ ಅಲ್ಲ, ಯೇಸು ಪ್ರಭು ಆತನು ನನಗಾಗಿ ಮಾತಾಡ್ತಾ ಇದ್ದಾನೆ. ಆಮೆನ್. ಪಕ್ಕದವ್ರು ನೋಡಿ ಹೇಳಿ, ನೀನು ಕೇಳ್ತೀಯಲ್ಲ ಗೊತ್ತಿಲ್ಲ, ನಾನು ಕೇಳ್ತೀನಿ. ಜೋರಾಗಿ, ನೀನು ಪ್ರತಿಕ್ರಿಯಿಸ್ತೀಯಲ್ಲ ಗೊತ್ತಿಲ್ಲ, ನಾನು ಪ್ರತಿಕ್ರಿಯಿಸ್ತೀನಿ. ಆಮೆನ್. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನ ನೋಡೋಣ. ಸಬ್ಬಾತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಳದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಹಲ್ಲೆಲೂಯಾ. ಈ ವ್ಯಕ್ತಿಗಳು
ಸತ್ತಂತ ಶರೀರವನ್ನು ಸತ್ತಂತ ಯೇಸು ಪ್ರಭು ನೋಡ್ಲಿಕ್ಕೆ ಎದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನಮಗಿರಬೇಕು. ಓಕೆನಾ? ಸ್ತ್ರೀಯರು ಪ್ರತಿಕ್ರಿಯಿಸ್ಬೇಕು. ಓಕೆನಾ? ಪುರುಷರು ಪ್ರತಿಕ್ರಿಯಿಸ್ಬೇಕು. ಓಕೆನಾ? ಯವನಸ್ಥರು ಪ್ರತಿಕ್ರಿಯಿಸ್ಬೇಕು. ಓಕೆನಾ? ಈ ಸ್ತ್ರೀಯರು ಎದಕ್ಕೆ ಬರ್ತಾ ಇದ್ದಾರೆ? ಈ ಸ್ತ್ರೀಯರಿಗೆ ಈಗಾಗಲೇ ಗೊತ್ತಿದೆ, ಇದು ಸತ್ತಿರುವ ಹೆಣ, ಸತ್ತಿರುವ ಜೀವಿತ, ಸತ್ತಿರುವ ಕತೆ. ಆ ಕಥೆಯನ್ನು ನೋಡ್ಲಿಕ್ಕೆ ಎದಕ್ಕೆ ಬರ್ತಾ ಇದೆ ಅಂತಂದ್ರೆ, ಈ ಯಹೂದರು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಸಾಂಪ್ರದಾಯಗಳು ಬಹಳ ಗೌರವವನ್ನು ನೀಡ್ತಾ ಇರುವ ವ್ಯಕ್ತಿಗಳಾಗಿದ್ರು. ಆಮೇನ್. ಇವರು ಯಾವ ನಿಮಿತ್ತ ಬಂದಿದ್ರು ಅಂತಂದ್ರೆ, ಈ ಸತ್ತಂತ ದೇಹವನ್ನು ಅಭಿಷೇಕಿಸಿ, ಈ ಸತ್ತಂತ ದೇಹವನ್ನು ತೈಲದಿಂದ, ಸುಗಂಧ ದ್ರವ್ಯಗಳಿಂದ ಆ ಶರೀರವನ್ನು ಏನದು ಅಭಿಷೇಕಿಸಿ ಅದನ್ನ ಹಚ್ಚಿ ಹಿಂತಿರುಗಿ ಹೋಗೋಣ. ನೋಡ್ರಿ, ಅವ್ರ ಕಮಿಟ್ಮೆಂಟ್ ಎಷ್ಟು ಚೆನ್ನಾಗಿತ್ತಂತಂದ್ರೆ, ಸತ್ತಿರೋ ವಿಷಯಗಳನ್ನು ಕೂಡ ಅಷ್ಟೇ ಒಂದು ದೃಢತ್ವದಿಂದ, ಅಷ್ಟೇ ಒಂದು ಗಮನದಿಂದ, ಅಷ್ಟೇ ಒಂದು ಶ್ರದ್ಧೆಯಿಂದ ಹಿಂಬಾಲಿಸುವ ಹೃದಯ ಅವರಿಗಿತ್ತು. ಅರ್ಥ ಆಯ್ತಾ? ಇವತ್ತು ಅನೇಕ ಕ್ರೈಸ್ತವರು ಇಲ್ಲದ, ಕ್ರೈಸ್ತವರು ಆಗದ ವ್ಯಕ್ತಿಗಳು, ಯೇಸು ಪ್ರಭು ನಂಬಿಕೊಳ್ಳದೆ ಇರುವ ವ್ಯಕ್ತಿಗಳಲ್ಲಿ ಕೂಡ ನಾವು ನೋಡುವ ವಿಷಯವಿದೆ. ಸುಳ್ಳನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪಾಲಿಸ್ತಾರೆ. ಹೌದಾ? ಸುಳ್ಳನ್ನು ಎಷ್ಟು ಶ್ರದ್ಧೆಯಿಂದ, ಆಸಕ್ತಿಯಿಂದ ಆರಾಧಿಸ್ತಾರೆ. ಹೌದಾ? ಇವತ್ತು ನಾವು ಸತ್ತಂತ ದೇವ್ರನ್ನ ಆರಾಧಿಸ್ತಾ ಇಲ್ಲ. ಆಮೆನ್. ಇವತ್ತು ನಮಗೆ ಈ 4 ಸುವಾರ್ತೆಗಳ ಮುಖಾಂತರ ಯೇಸು ಪ್ರಭು ಈಗಾಗಲೇ ತಿಳಿಸಿಕೊಟ್ಟಿದ್ದಾನೆ, ನಾನು ಸಮಾಧಿಯಲ್ಲಿ ಇಲ್ಲ. ಹಲ್ಲೆಲೂಯಾ. ಸಮಾಧಿನ ನಾನು ಹಿಡಿದುಕೊಂಡಿಲ್ಲ. ಆಮೆನ್. ಅರ್ಥ ಮಾಡ್ಕೊಳ್ರಿ. ನಮಗೆ ಎಲ್ಲ ಪಿಕ್ಚರ್ ಆದ್ಮೇಲೆ ಪಿಕ್ಚರ್ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇವ್ರಿಗಿನ್ನ ಪಿಕ್ಚರೇ ಅರ್ಥ ಆಗಿಲ್ಲ ಅಲ್ಲಿ. ಯಾರಿಗೆ? ಮರಿಯಳಿಗೆ, ಮಗ್ದಳ ಮರಿಯಳು ಮತ್ತು ಇನ್ನೊಬ್ಬ ಮರಿಯಳಿಗೆ. ಅವ್ರಿಗೆ ಇನ್ನ ಏನು ಗೊತ್ತಿಲ್ಲ. 2 ದಿನಗಳ ಕಾಲ ಹಿಂದೆ ಅವರು ಆದೋಗಿರುವ ವಿಷಯವು ಅಸಾಧಾರಣವಾಗಿರುವ ವಿಷಯ. ಆಮೆನ್. ಈ ಯೇಸು ಪ್ರಭುನ ಆರಾಧಿಸಿರುವ ದೇವರು, ಈ ವ್ಯಕ್ತಿಗಳು, ಈ ಯೇಸು ಪ್ರಭುನ ಹಿಂಬಾಲಿಸಿರುವ ವ್ಯಕ್ತಿಗಳು, ಈ ಯೇಸು ಪ್ರಭು, ಇಷ್ಟು ಒಳ್ಳೆಯ ಯೇಸು ಪ್ರಭುವಿನ ಕತೆ ಮುಗಿದಿದೆ. ಈ ಕತೆ ಇನ್ನ ಎಂದಿಗೂ ಎದ್ದು ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುವ ಆಲೋಚನೆಯಿಂದ ಎಲ್ಲರೂ ಕೂಡ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವರು ಶ್ರದ್ಧೆಯಿಂದ ಎಲ್ಲಿಗೆ ಬರ್ತಾ ಇದ್ದಾರೆ? ಎಲ್ಲರಿ ಸಿ ದ ಟೂಂಬ್. ಎಲ್ಲರಿ ಸಿ ದ ಟೂಂಬ್. ನೋಡ್ರಿ, ಅವರು ಸಮಾಧಿಯನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಯೇಸುವನ್ನು ನೋಡ್ಲಿಕ್ಕಲ್ಲ. ಅರ್ಥ ಆಗ್ತದೇನಾ? ಮುಗಿದಿರುವ ಕಥೆಯನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಮೇನ್. ಇವತ್ತು ನೀನು ಕೂಡ ಅದೇ ಒಂದು ರೀತಿಯಲ್ಲಿ, ಅದೇ ಒಂದು ಸ್ಥಳದಲ್ಲಿ ಇರಬಹುದು. ಮುಗಿದಿರುವ ಕಥೆಯನ್ನು ನೋಡ್ಕೊಂತ ಕುಂತಿರಬಹುದು, ಮುಗಿದಿರುವ ಕಥೆಯ ಕುರಿತಾಗಿ ಕೇಳ್ಕೊಂತ ಕುಂತಿರ್ಬೋದು, ಮುಗಿದಿರುವ ಕಥೆಯ ಕುರಿತಾಗಿ ನೀನು ಮಾತಾಡ್ತಾ ಕುಂತಿರ್ಬೋದು. ಇವತ್ತು ಆ ಮುಗಿದಿರುವ ಕಥೆಯಿಂದ ಯೇಸು ಹೊಸ ಕಥೆಯನ್ನು ಪ್ರಾರಂಭಿಸ್ಲಿಕ್ಕೆ ಇದ್ದಾನೆ. ಸ್ತ್ರೀಯರಲ್ಲಿರುವ ಒಂದು ಒಳ್ಳೆ ಗುಣ ಏನಂತಂದ್ರೆ, ಆಸಕ್ತಿ ಜಾಸ್ತಿ ಇರ್ತದೆ ಅವರಿಗೆ. ಜ್ಞಾನ ಕಡಿಮೆ ಇದ್ರೂ ಕೂಡ ಆಸಕ್ತಿ ಜಾಸ್ತಿ. ಎಲ್ಲ ರೇಟ್ ಜ್ಞಾನ ಕಡಿಮೆ ಇದ್ರೂ ಕೂಡ ಆಸಕ್ತಿ ಜಾಸ್ತಿ. ಎಲ್ಲರೂ ಆಸಕ್ತಿ ಜಾಸ್ತಿ ಇರ್ತದೆ. ಅರ್ಥ ಆಗ್ತದೇನಾ? ಆದರೆ ಪುರುಷರ ವಿಷಯಕ್ಕೆ ಬಂದಾಗ ಅವ್ರಿಗೆ ಆಸಕ್ತಿ ಕಡಿಮೆ ಇರ್ತದೆ, ಆಲೋಚನೆ ಜಾಸ್ತಿ ಇರ್ತದೆ. ಆಮೆನ್. ಏನೇ ಮಾಡಿದ್ರಿ ಆಲೋಚನೆಯಿಂದ ಮಾಡ್ತಾರೆ. ಆಮೆನ್. ಎಲ್ಲ ಪುರುಷರಲ್ಲ, ಸ್ವಲ್ಪ ಮಂದಿ. ಓಕೆ, ನೋ ಪ್ರಾಬ್ಲಮ್. ನಿನ್ ಗಂಡನಲ್ಲ, ಟೆನ್ಷನ್ ತಗೋಬೇಡ. ಜ್ಞಾನ ಕಡಿಮೆ ಇದ್ರು ಕೂಡ, ಪ್ರಕಟಣೆ ಕಡಿಮೆ ಇದ್ರು ಕೂಡ ಅವರಲ್ಲಿ ಆಸಕ್ತಿ ಇತ್ತು. ಹಲ್ಲೆಲೂಯಾ. ಎಲ್ಲರಿದ್ರೆ ಆಸಕ್ತಿ ಇತ್ತು. ಜೋರಾಗಿ ಹಸುವಿತ್ತು. ಎಲ್ಲರ ಹಸುವಿತ್ತು. ಹಸುವು ತಪ್ಪಾದ ವಿಷಯಗಳಿಗೆ ಇದ್ದಾದ್ರೂ ಕೂಡ ಯೇಸು ಪ್ರಭು ಅಲ್ಲಿ ಬಂದು ಅವ್ರನ್ನ ಸಂದರ್ಶಿಸಿ ಭೇಟಿ ಆಗ್ತಾನೆ. ಆಮೇನ್. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಮ್ಸ್ పురుషరు ಹೇಳಿಲ್ಲ, మా ఇంట్లో గ్యాస్ అయిపోయిందా యేసు ప్రభు గ్యాస్ నింపా, నా ఛార్జింగ్ అయిపోయిందా ఎయిర్టెల్ సిమ్ రాత్రి ఛార్జ్ వచ్చేసా. ಅರ್ಥಮೈತಾ ఉందా? ಅವ್ರಿಗೆ ಜ್ಞಾನ ಕಡಿಮೆ, ಆಸಕ್ತಿ ಜಾಸ್ತಿ. ಪಾಪ ಆಸಕ್ತಿಯಲ್ಲಿ ಕೂಡ ನಿಜವಲ್ಲೂ ಯೇಸು ಪ್ರಭು LPG ಗ್ಯಾಸ್ನ ಕೆಲಸ ಮಾಡಿರ್ಬೋದು. ಅರ್ಥ ಆಗ್ತದೇನಾ? ಎಲ್ಲಿ ಯಾವ ವಿಷಯಗಳನ್ನು ನಾವು ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಬಾರ್ದು. ಮದುವೆ ಆಗಿರೋ ಗಂಡಸರು, ಸುಮ್ಮನೆ ರೇ, ನೀನು ಅಲ್ಲಿ ಮಾತಾಡಬಾರ್ದಾಗಿತ್ತು, ಸುಮ್ಮನೆ ಹಿಂಗೆ ಮಾತಾಡಿ ಇದ್ದಲ್ಲಿ ತಲೆಗೆ ತಗೊಂಡು ಬಂದ್ಬಿಟ್ಟೆ ಇದು. ಹಲ್ಲೆಲೂಯಾ. ಆದರೆ ನನ್ನ ಪ್ರಾರ್ಥನೆ ಇವತ್ತು ದೇವರು ನಮ್ಮಲ್ಲಿ ಜ್ಞಾನವನ್ನು ತುಂಬಿಸಲಿ. ಎಲ್ಲಿ ಏನು ಮಾತಾಡಬೇಕು ಅನ್ನೋ ಜ್ಞಾನ, ಎಲ್ಲಿ ಏನು ಮಾತಾಡಬಾರ್ದು ನಮ್ಮ ಜ್ಞಾನ. ಆಮೇನ್. ಪುರುಷರಿಗೆ ಈ ಜ್ಞಾನ ಕೂಡ ತುಂಬಿಸಿ, ಈ ಆಸಕ್ತಿಯನ್ನು ಕೂಡ ತುಂಬಿಸಲಿ. ಸ್ತ್ರೀಯರಲ್ಲಿರುವ ಆಸಕ್ತಿ ನಮ್ಮಲ್ಲಿ ಕೂಡ ಬರಲಿ ಯೇಸುವನ್ನು ಆರಾಧಿಸ್ಲಿಕ್ಕೆ. ಆಮೇನ್. ಅದಕ್ಕೋಸ್ಕರ ನೋಡ್ರಿ, ಚರ್ಚಲ್ಲಿ, ನಮ್ಮ ಚರ್ಚಲ್ಲೇ ನೋಡ್ರಿ, ಬೇರೆ ಚರ್ಚೇನು ಬೇಡ,
ಹಿಂದೆ ದೊಡ್ಡ ದೊಡ್ಡ ಬಾಡಿಗಳು ಇರ್ತಾವ, ಅವರಿಗೆ ಆರಾಧಿಸ್ತಿರ್ತಾರ. ಎಲ್ಲರೂ ಸ್ತ್ರೀಯರು ಕಣ್ಣೀರು ಹಾಕ್ತಿರ್ತಾರ, ಆಸಕ್ತಿಯಿಂದ ಆರಾಧಿಸ್ತಾರ. ಆದ್ರೆ ಪುರುಷರಿಗೆ ಆ ಭಾವನೆ ಇರಂಗಿಲ್ಲ, ಭಾವನೆ ಸತ್ತೋಗ್ಬಿಟ್ಟಿರ್ತತೆ. ಆಮೇಲೆ ಅವ್ರು ಹೆಂಗ ಆರಾಧಿಸ್ತಾರಂತಂದ್ರೆ ಲೋಪಲ್ ಆರಾಧಿಸ್ತಾರೆ, ಅವ್ರ ಎಕ್ಸ್ಪ್ರೆಸಿವ್ ಇರಂಗಿಲ್ಲ. ಹೌದಾ ಇಲ್ರಿ? ಗಂಡು ಮಕ್ಕಳಿಗೆ ಆಮೇನ್ ಆಮೇನ್. ಆದ್ರೆ ಇವತ್ತು ನನ್ನ ಪ್ರಾರ್ಥನೆ, ಅವರಲ್ಲಿರುವ ಆಸಕ್ತಿ ನಮ್ಮಲ್ಲಿ ಬರಲಿ, ದೇವರಿಗಾಗಿ ನಮ್ಮಲ್ಲಿರುವ ಸ್ವಲ್ಪ ಜಾಣತನ ಅವರಲ್ಲಿ ಕೂಡ ಹೋಗಲಿ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ಅರ್ಥ ಆಗ್ತದೇನಾ? ಎಲ್ಲಿ ಹೇಳಿ, ಯಾರು ನೋಡಕ್ ಹೋಗ್ತಾ ಇದಾರೆ ನೋಡ್ರಿ. ಆ ವಚನದಲ್ಲಿ, ಮೊದಲನೇ ವಚನದಲ್ಲಿ ಸಮಾಧಿಯನ್ನು ನೋಡಕ್ಕೆ ಹೋಗ್ತಾ ಇದಾರೆ, ಯೇಸು ಪ್ರಭುನ ಅಲ್ಲ. ಆಮೇಲೆ ಎರಡನೇ ವಚನಕ್ಕೆ ಹೋಗೋಣ. ಯೇಸು ಪ್ರಭು ಇದು ಹೇಳ್ಕೊಡಕತ್ತಾನೆ, ನೀನು ಸಮಾಧಿಯನ್ನು ನೋಡ್ಲಿಕ್ಕೆ ಬಂದಿರಬಹುದು, ಸಮಾಧಿಯನ್ನು ನೋಡೋದಿಲ್ಲ, ಯಾಕಂದ್ರೆ ಸಮಾಧಿಯನ್ನು ನಾನು ತೆರೆದು ನನ್ನನ್ನು ನಿನಗೆ ತೋರಿಸ್ತೇನೆ. ಆಮೇಲೆ ಎರಡನೇ ವಚನ, ಅಂಡ್ ಬಿಹೋಲ್ಡ್ ದೇರ್ ವಾಸ್ ಎ ಗ್ರೇಟ್ ಅರ್ಥಕ್ವೇಕ್. ಓಕೆ, ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಆಗ ಮಹಾಭೂಕಂಪವಾಯಿತು. ಈ ಭೂಕಂಪವು ಅಲ್ಲಿ ಮಾತ್ರ ಆಗಿಲ್ಲ, ಎಲ್ಲಾ ಕಡೆ ಆಯ್ತು. ಭೂಮಿನೇ ಕದಲಿಸಲ್ಪಡ್ತಂತೆ ಬೈಬಲ್ ಅಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಓಕೆ, ಭೂಕಂಪವಾಗಿದೆ, ಒಂದು ವಿಷಯವಾಗಿದೆ. ಆದ್ರೆ ಗ್ರಹಿಸುವರು ಕೇವಲ ಕೆಲವರು ಮಾತ್ರ. ಆಮೇಲೆ ದೇವರಲ್ಲಿ ಚಲಿಸ್ತಾ ಇದ್ದಾನೆ, ದೇವರಲ್ಲಿ ಕಾರ್ಯವನ್ನು ಮಾಡ್ತಾನೆ, ಆದ್ರೆ ಅದನ್ನ ಗ್ರಹಿಸಿರೋರು ಯಾರು? ಇಬ್ಬರು ಮಾತ್ರ. ಹಲ್ಲೆಲೂಯಾ. ಇದೇ ವಿಷಯಕ್ಕೆ ಬಂದಾಗ, ಇದೇ ಕಥೆಗೆ ಬಂದಾಗ, ಇದೇ ಸಂಘಟನೆಗೆ ಬಂದಾಗ ದೇವರು ಕೆಲವು ವಿಷಯಗಳನ್ನು ಅಲ್ಲಾಡಿಸ್ತಿರ್ತಾನೆ ನಮ್ಮ ಜೀವಿತದಲ್ಲಿ, ಸಭೆಯಲ್ಲಿ ಕೂಡ ಅಲ್ಲಾಡಿಸ್ತಿರ್ತಾನೆ. ಆದ್ರೆ ಗ್ರಹಿಸುವರು ಕೇವಲ ಕೆಲವರಾಗಿರ್ತಾರೆ. ಆಮೇಲೆ ಇವತ್ತು ನಿಮ್ಮ ಕಣ್ಣುಗಳ ಮೇಲೆ ಕೈ ಹಾಕಿ ಹೇಳ್ರಿ, ಇವತ್ತು ನನ್ನ ಕಣ್ಣುಗಳು ದೇವರ ಕಾರ್ಯವನ್ನು ನೋಡಲಿ ಎಂಬುದಾಗಿ ಹೇಳ್ರಿ. ನನ್ನ ಹೃದಯವು ದೇವರ ಕಾರ್ಯವನ್ನು ಗ್ರಹಿಸಲಿ ಎಂಬುದಾಗಿ. ಹಲ್ಲೆಲೂಯಾ. ಮಹಾಭೂಕಂಪ, ಎಲ್ಲರೂ ಹೇಳ್ರಿ, ಮಹಾಭೂಕಂಪವು ಆಯಿತು. ಆಕಾಶದಿಂದ ಯಾರು ಬಂದರು? ಕರ್ತನ ದೂತನು ಬಂದು ಆ ಕಲ್ಲನ್ನು ಏನ್ ಮಾಡಿದ್ಲು? ಉರುಳಿಸಿದನು. ಆಮೇಲೆ ಇವತ್ತು ಅಸಾಧ್ಯ. ಇವ್ರು ಏನು ಸಮಾಧಿ ನೋಡಕ್ ಹೋಗ್ತಾ ಇದಾರೆ, ಸಮಾಧಿಯನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ, ಸಮಾಧಿಲಿರುವ ಶರೀರವನ್ನು ಅಭಿಷೇಕಿಸ್ಲಿಕ್ಕೆ ಹೋಗ್ತಾ ಇದಾರೆ. ಇವರಿಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಆಮೇಲೆ ಎದಕ್ಕಂದ್ರೆ ದೊಡ್ಡ ಕಲ್ಲಲ್ಲಿದೆ. ಆ ಕಲ್ಲನ್ನು ಉರುಳಿಸ್ಬೇಕಂತಂದ್ರೆ ಅಟ್ಲೀಸ್ಟ್ ಎಷ್ಟು ಮಂದಿ ಬೇಕು? 10 ಜನ ಬೇಕು. ಎಷ್ಟು ಮಂದಿ ಇದ್ದಾರೆ? 2 ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಇವ್ರಿಗೆ ಆಸಕ್ತಿ ಜಾಸ್ತಿ, ಜ್ಞಾನ ಕಡಿಮೆ. ಹಲ್ಲೆಲೂಯಾ. ಆದ್ರೆ ಆ ಆಸಕ್ತಿ ಎಲ್ಲಿ ಇರ್ತದೋ ದೇವರ ಕಾರ್ಯವು ಅಲ್ಲಿ ಇರ್ತದೆ. ನಿನಗೆ ಅರ್ಥ ಆಗಿಲ್ಲ? ಆಸಕ್ತಿ, ದಾಹ, ಹಸುವು ಎಲ್ಲಿರ್ತದೋ ಅಲ್ಲಿ ದೇವರ ಕಾರ್ಯ ಇರ್ತದೆ. ಆಮೆನ್. ಅಲ್ಲಿ ದೇವರು ಎಷ್ಟು ಮಂದಿ ಇದ್ದಾರಮ್ಮ, ಅಷ್ಟು ಮಂದಿನ ಉಪಯೋಗಿಸ್ಕೊಂಡು ಆ ಕಳ್ಳನ್ನು ಉರುಳಿಸ್ತೀನಿ ಅಂತ ಹೇಳಿಲ್ಲ. ಏನಮ್ಮ 2 ಬಂದಿರಿ ಅಂತ ಕೇಳಲಿಲ್ಲ. ಹಲ್ಲೆಲೂಯಾ. ಆಸಕ್ತಿಯಿಂದ ಬಂದಿರಾ, ದಾಹದಿಂದ ಬಂದಿರಾ, ನಿನ್ನ ಪ್ರಕಟಣೆ ಇಲ್ಲದೆ ಇದ್ರೂ ಕೂಡ ನೀನು ಬಂದೀಯಾ, ಪರವಾಗಿಲ್ಲ, ನನ್ನ ದೇವದೂತನ ನಾನು ಕಳಿಸ್ತೇನೆ. ನಿನಗೆ ಅಸಾಧ್ಯವಾಗಿರುವ ವಿಷಯವನ್ನು ನಾನು ಸಾಧ್ಯವಾಗಿ ಮಾಡ್ತೇನೆ. ಆಮೆನ್. ಇವತ್ತು ಈ ಪುನರುತ್ಥಾನದ ದಿನದಂದು ಇವತ್ತು ನಿನ್ನಲ್ಲಿ ಆ ಆಸಕ್ತಿ ಬರಲಿ ಯೇಸುವಿನ ನಾಮದಲ್ಲಿ. ಎಂತ ಆಸಕ್ತಿ ಅಂತಂದ್ರೆ ಪ್ರಕಟಣೆಯಿಂದ ಆಸಕ್ತಿ, ಯೇಸುವನ್ನು ನೋಡುವ ಆಸಕ್ತಿ, ಜೋರಾಗಿ ಯೇಸುವನ್ನು ಕಾಣುವ ಆಸಕ್ತಿ, ಯೇಸುವನ್ನು ಸಂದರ್ಶಿಸುವ ಆಸಕ್ತಿ. ಆ ಆಸಕ್ತಿ ನಿನ್ನಲ್ಲಿರುವುದಾದ್ರೆ ಪರಲೋಕವು ತೆರೆಯಲ್ಪಡ್ತದೆ, ಭೂಮಿ ಅಲ್ಲಾಡಿಸಲ್ಪಡ್ತದೆ, ದೇವದೂತರು ಕಳುಹಿಸಲ್ಪಡ್ತಾರೆ. ನಿನಗೆ ಏನು ಅಸಾಧ್ಯವಾಗಿ ನೀನು ಅನಿಸ್ತತೋ ಅದು ಸಾಧ್ಯವಾಗಿ ಮಾಡಲಿಕ್ಕೆ ದೇವರೇ ಸ್ವತಃ ಆತನ ಕೈಯನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಪರಿಸ್ಥಿತಿ ಏನೇ ಆಗಿರ್ಬೋದು, ಸ್ಥಿತಿಗತಿ ಏನೇ ಆಗಿರ್ಬೋದು, ನಿನ್ನ ನಷ್ಟ, ಕಷ್ಟ, ದುಃಖ ಏನೇ ಆಗಿರ್ಬೋದು, ಇವತ್ತು ನಿನ್ನ ಆಸಕ್ತಿ, ದೇವರ ಮೇಲೆ ಇರುವ ಆಸಕ್ತಿಯನ್ನು ಕಳ್ಕೋಬೇಡ. ಪಕ್ಕದವ್ರನ್ನ ಹೇಳಿ, ಕಳ್ಕೋಬೇಡ. ಯಾವುದು ಅಸಾಧ್ಯವೋ ಅದರ ಮೇಲೆ ಬಂದು ದೇವರು ಕುಂದಿರ್ತಾನೆ. ಆಮೇಲೆ ಇವತ್ತು ನಾನು ಪ್ರವಾದಾತ್ಮಕವಾಗಿ ನಿಮ್ಮ ಸಂಗತಿಗಳ ಮೇಲೆ, ನಿಮ್ಮ ವಿಷಯಗಳ ಮೇಲೆ, ನಿಮ್ಮ ಪರಿಸ್ಥಿತಿಗಳ ಮೇಲೆ ನಾನು ಈ ವಾಕ್ಯವು ದೇವರು ನುಡಿತಾನೆ. ಏನು ಅಸಾಧ್ಯ ಎಂಬುದಾಗಿ ಹೇಳ್ತಾ ಇದೆಯೋ, ಏನು ಅಸಾಧ್ಯ ಎಂಬುದಾಗಿ ಆಲೋಚಿಸುತ್ತೆ, ಅದರ ಮೇಲೆ ಬಂದು ಕುಂದಿರ್ತಾನೆ. ಆದರೆ ಆ ಸಮಯದಲ್ಲಿ ನಿನ್ನ ಆಸಕ್ತಿ ಕಡಿಮೆ ಆಗದೇ ಇರಲಿ. ಆಮೇಲೆ ಆಸಕ್ತಿ ಎಲ್ಲಿರ್ತದೋ ಚಳುವಣೆ ಇರ್ತದೆ. ಹೇಳ್ರಿ, ಚಳುವಣೆ. ಇವರು ಆಸಕ್ತಿ ಇಟ್ಕೊಂಡು ಮನೆಯಲ್ಲಿ ಕುಂತ್ಕೊಂಡಿಲ್ಲ. ಆಮೇಲೆ
ಪಕ್ಕದವ್ರು ನೋಡಿ ಹೇಳ್ರಿ, ಆಸಕ್ತಿ ಇಟ್ಕೊಂಡು ಮನೆ ಕುಂದ್ರಬೇಡ. ದೇವ್ರು ಎಲ್ಲದನ್ನು ಅಲ್ಲಿಗೆ ಹೋಗು. ಆಮೇಲೆ ನೋಡ್ರಿ, ಇವರಲ್ಲಿರುವ ಆ ಪ್ರಕಟಣೆ ಹೆಂಗಿತ್ತು, ಆ ಆಸಕ್ತಿ ಹೆಂಗಿತ್ತು ಗೊತ್ತಾ? ಸತ್ತಂತ ಶರೀರವನ್ನು ನೋಡ್ಲಿಕ್ಕೆ ಕೂಡ ಹೋಗ್ದ ಮುಂದೆ ಆಯ್ತಾರೆ, ಮುಂದಕ್ಕೆ ಹೋಗ್ಬಿಟ್ಟಾರ, ಮನೆ ಕುಂತಿಲ್ಲ. ಆಮೇಲೆ ಹಲ್ಲೆಲೂಯ, ನಿನ್ನ ಆಸಕ್ತಿ ನಿನ್ನನ್ನು ಮುಂದಕ್ಕೆ ತಳ್ಳಬೇಕು. ಎಲ್ಲರೂ ಆಸಕ್ತಿ, ನನ್ನ ಆಸಕ್ತಿ ನನ್ನನ್ನು ಮುಂದಕ್ಕೆ ತಳ್ಳಬೇಕು. ನೀನು ಸುಮ್ಮನೆ ಆಸಕ್ತಿ ಉಳ್ಳನಾಗಿದ್ದು ಏನು ಕೆಲಸ ಮಾಡ್ತೆ ನೀನು ಇರುವುದಾದ್ರೆ, ನೀನು ಕೇವಲ ಆ ಮನೆಗೆ ಭಾರ, ಆ ಭೂಮಿಗೆ ಭಾರ, ಆಮೇಲೆ ಎಲ್ಲದಕ್ಕೂ ಭಾರನೇ. ಆಮೇಲೆ ಆದರೆ ಇವತ್ತು ನನ್ನ ಪ್ರಾರ್ಥನೆ, ನಿನ್ನಲ್ಲಿ ಆಸಕ್ತಿ ಇರುವುದಾದ, ಆಸಕ್ತಿ ಇದೆ ಎಂಬುದಾಗಿ ನೀನು ನಂಬಿರುವುದಾದ್ರೆ ಆಸಕ್ತಿಗೆ ಕಾರ್ಯ ಬೇಕು. ಹೇಳ್ರಿ, ಕಾರ್ಯ ಬೇಕು, ಜೋರಾಗಿ ಕಾರ್ಯ ಬೇಕು. ಆಮೇಲೆ ಎಲ್ಲವೂ ತೆರೆಯಲ್ಪಡ್ತಲ್ಲ ನೋಡಿ. ಸಮಾಧಿ ತೆರೆಯಲ್ಪಡ್ತು, ಭೂಮಿ ಅಲ್ಲಾಡಿಸಲ್ಪಡ್ತು, ಇನ್ನೇನೇನಾಯ್ತಲ್ಲಿ? ದೇವದೂತನ್ ಬಂದು ಅದರ ಮೇಲೆ ಕುಂತ್ಕೊಂಡಾದ್ರೂ ಕೂಡ ಎಲ್ಲರೂ ಬದಲಾಗಿಲ್ಲ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆ ಸಮಾಧಿಯನ್ನು ಕಾಯುವಂತ ಒಂದು ಯಾರು ಗಾರ್ಡ್ಸ್ ಯಾರು ಇರ್ತಾರೆ, ಕೆಲಸ ಕನ್ನಡದಲ್ಲಿ ಸಹಾಯ ಮಾಡಿ, ಕಾವಲುಗಾರರು, ಅವರು ಅದನ್ನ ನೋಡಿ ದನ್ನಂತ ಬಿದ್ಬಿಟ್ರಂತೆ, ಸತ್ತಂತವ್ರಾಗ್ಬಿದ್ರಂತೆ. ಹಲ್ಲೆಲೂಯಾ. ದೇವರ ಕಾರ್ಯ ಹೆಂಗಿರ್ತದಂತಂದ್ರೆ, ಒಬ್ಬರನ್ನ ಸಾಯಿಸ್ತದೆ, ಒಬ್ಬರನ್ನ ಪುನರುತ್ಥಾನ ಪಡಿಸ್ತದೆ. ನಿನಗೆ ಅರ್ಥ ಆಗಿಲ್ಲ? ದೇವರ ಕಾರ್ಯ ಹೆಂಗಿರ್ತದಂತಂದ್ರೆ, ಒಬ್ಬರನ್ನ ಸಾಯಿಸ್ತದೆ, ಇನ್ನೊಬ್ಬರನ್ನ ಪುನರುತ್ಥಾನ ಪಡಿಸ್ತದೆ. ಅಂತಂದ್ರೆ ನಿನ್ನ ವೈರಿಗಳು ಸಾಯ್ತಾರೆ, ನೀನು ಪುನರುತ್ಥಾನ ಹೊಂದುತ್ತಿ. ಆಮೆನ್. ಅದೇ ಸೂರ್ಯನು, ಹೇಳ್ರಿ, ಅದೇ ಸೂರ್ಯನು ತಣ್ಣಗಿರುವ ಐಸ್ ಕ್ರೀಮ್ ಅನ್ನು ನೀರಾಗಿ ಮಾಡ್ತಾನೆ. ಅದೇ ಸೂರ್ಯನು ಕುಂಬಾರದ ಓಣಿಯಲ್ಲಿ ಕುಂಬಾರ ಮಾಡ್ತಾನಲ್ಲ, ಇದೇನದು ಮಡಿಕೆಯನ್ನು ಗಟ್ಟಿಯಾಗಿ ಕೂಡ ಮಾಡ್ತಾನೆ. ಸೂರ್ಯನ್ ಚೇಂಜ್ ಆದ್ನ ಹೇಳ್ರಿ, ಕುಂಬಾರಿ ಓಣಾಗಿರೋ ಸೂರ್ಯ ಬೇರೆನಾ? ನಾನು ಐಸ್ ಕ್ರೀಮ್ ತಿನ್ನೋ ಟೈಮ್ನಾಗ ಸೂರ್ಯ ಬೇರೆನಾ? ಇಲ್ಲ, ಸೇಮ್ ಸೂರ್ಯ. ಹಲ್ಲೆಲೂಯಾ. ಜೋರಾಗಿಡ್ರಿ, ಸೇಮ್ ಸೂರ್ಯ, ಕಾರ್ಯ ಬೇರೆ. ಸೇಮ್ ಸೂರ್ಯ, ಅನುಭವ ಬೇರೆ. ಜೋರಾಗಿ, ಸೇಮ್ ದೇವರು, ಅನುಭವ ಬೇರೆ. ಜೋರಾಗಿ, ಸೇಮ್ ಕಾರ್ಯ, ಪ್ರಕಟಣೆ ಬೇರೆ. ಸೇಮ್ ಕಾರ್ಯ, ಪರಿಸ್ಥಿತಿ ಬೇರೆ. ಹಲ್ಲೆಲೂಯಾ. ಅಲ್ಲಿ ದೇವರು ಅಸಾಧ್ಯವಾಗಿರುವ ವಿಷಯವನ್ನು ಸಾಧ್ಯವಾಗಿ ಮಾಡಿದ ಕೂಡಲೇ ಎಲ್ಲ ಅಲ್ಲಾಡ್ತು, ಎಲ್ಲವೂ ತೆರೆಯಲ್ಪಡ್ತು. ಅಲ್ಲಿ ಏನ್ ಮಾಡ್ತಾರೆ, ಆ ಕಾವಲುಗಾರ ದನ್ನಂತ ಬೀಳ್ತಾರೆ, ಮರಿಗಳ ಕಣ್ಣು, ಇಬ್ಬರು ಮರಿಗಳ ಕಣ್ಣು ತೆರೆಯಲ್ಪಡ್ತವೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ, ಇವತ್ತು ನಿನ್ನ ಆಸಕ್ತಿ ಹೆಂಗೆ ನಿನ್ನನ್ನು ಮಾಡಬೇಕಂತಂದ್ರೆ, ನಿನ್ನ ಕಣ್ಣುಗಳು ತೆರೆಯಬೇಕು, ಬೇರೆಯವ್ರ ಕಣ್ಣುಗಳು ಮುಚ್ಚಲ್ಪಡಬೇಕು. ಐ ಪ್ರೇ, ನಾನೇ ವಾಕ್ಯವನ್ನು, ಲಾರ್ಡ್ ಐ ಪ್ರೇ ದಟ್ ದ ಐಸ್ ಆಫ್ ಮೈ ಎನಿಮಿ ವಿಲ್ ಬಿ ಬ್ಲೈಂಡೆಡ್, ಮೈ ಐಸ್ ವಿಲ್ ಬಿ ಓಪನ್ ದಿಸ್ ಮಾರ್ನಿಂಗ್. ನನ್ನ ವೈರಿಯ ಕಣ್ಣುಗಳು ಮುಚ್ಚಲ್ಪಡ್ತವೆ, ನನ್ನ ಕಣ್ಣುಗಳು ತೆರೆಯಲ್ಪಡ್ತವೆ ನಿನ್ನ ಕಾರ್ಯಕ್ಕೆ. ಆಮೆನ್. ಇವತ್ತು ಆ ವಾಕ್ಯವು ನೀನು ಹೊಂದಿಕೊಳ್ಳುವಾಗ, ಆ ವಾಕ್ಯವು ನಿನ್ನ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬರ್ತದೆ. ಆಮೆನ್. ನಮ್ಮೂಟ ನೀವಲನ ಐತೆ, ಪಕ್ಕನು ಇಂಟೋಲ್ ಆಯೋದು ಕಾದು, ನೀವಲನ, ಎಲ್ಲರೇ ನಾವಲನ. ಜೋರಾಗಡ್ರಿ, ನನ್ನಿಂದ ನಂಬಿಕೆ ಎಲ್ಲಿಂದ ಪ್ರಾರಂಭವಾಗಬೇಕು? ನಿನ್ನಿಂದ ಪ್ರಾರಂಭವಾಗಬೇಕು. ಆಸಕ್ತಿ ಎಲ್ಲಿಂದ ಪ್ರಾರಂಭವಾಗಬೇಕು? ನಿನ್ನಿಂದ ಪ್ರಾರಂಭವಾಗಬೇಕು. ಆಮೆನ್. ಮುಂದಕ್ಕೆ ಹೋಗೋದು ಎಲ್ಲಿಂದ ಪ್ರಾರಂಭವಾಗಬೇಕು? ಎಲ್ಲರೂ ಹೇಳ್ರಿ, ನನ್ನಿಂದ. ಕಾಯಕ್ಕೆ ಹೋಗ್ಬೇಡ್ರಿ, ಹೇಳ್ರಿ, ಕಾಯಕ್ಕೆ ಹೋಗ್ಬೇಡ. ಜೋರಾಗಪ್ಪ, ನನಗೆ ಇನ್ನ 28 ನಿಮಿಷ ಐತೆ, ಇನ್ನ 18 ವಚನಗಳಿದಾವ. ನೀವು ಮಾಡಿದ್ರೆ ನೋಡಿದ್ರೆ ಮೆಲ್ಲಗೆ ದೊಪ್ತಾ ಇದೀರಿ ಗಾಡಿನ. ಆಮೆನ್. ಇವತ್ತೇನು ಕಲಿತಾ ಇದೀವಿ? ಆಸಕ್ತಿ ನನ್ನನ್ನು ಮುಂದಕ್ಕೆ ತಳ್ಳಬೇಕು. ಆಸಕ್ತಿ ಇರುವ ಸ್ಥಳದಲ್ಲಿ ಅಸಾಧ್ಯವು ಕೂಡ ಸಾಧ್ಯವಾಗ್ತದೆ. ಆಮೇನ್, ಆಮೇನ್, ಆಮೇನ್. ಆ ಕಾರ್ಯ ನಡೆಯುವಂಥ ಸಮಯದಲ್ಲಿ, ಹೇಳ್ರಿ, ಆ ಕಾರ್ಯ ನಡೆಯುವಂಥ ಸಮಯದಲ್ಲಿ ನನ್ನ ವೈರಿಯ ಕಣ್ಣುಗಳು ಮುಚ್ಚಲ್ಪಡ್ತದೆ, ನನ್ನ ಕಣ್ಣುಗಳು ತೆರೆಯಲ್ಪಡ್ತವೆ. ಆಮೆನ್. 3ನೇ ವಚನಕ್ಕೆ ಹೋಗೋಣ, ಜೋರಾಗಿ ಹೋಗ್ರಿ. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಓಕೆ. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ವಂಡರ್ಫುಲ್. ಮುಂದೆ, ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಆದರು. ಹಲ್ಲೆಲೂಯಾ.
ಯಾರು ನೋಡಿ? ಅವನನ್ನು ನೋಡಿ ಭಯಪಟ್ಟು ಸತ್ತವರು ಆದರು. ಆಮೆನ್. ನೆಕ್ಸ್ಟ್. ಆಗ ದೂತನು ಆ ಹೆಂಗಸರಿಗೆ, ಹಲ್ಲೆಲೂಯಾ, ನೀವು ಹೆದರಬೇಡಿರಿ, ಓಕೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಗೊತ್ತು. ಓಕೆ, ಇವಾಗ ದೇವದೂತನ ಏನ್ ಹೇಳಕ ದೇವದೂತನ ಹೇಳಿದನು, ಜೋರಾಗಿ ಹೇಳ್ರಿ. ಯಾರಿಗೆ ಹೇಳಿದ್ನು? ಗಾರ್ಡ್ಗಳಿಗಲ್ಲ, ಎಲ್ಲರ ಗಾರ್ಡ್ಗಳಿಗಲ್ಲ, ಕಾವಲುಗಾರಿಗರೆಲ್ಲ ಮೆಸೇಜ್ ಬರೋದು, ಆಸಕ್ತಿ ಉಳ್ಳವರಿಗೆ ಮೆಸೇಜ್ ಬರ್ತದೆ. ಆಮೆನ್. ಚಪ್ಪಾಳೆ ತಟ್ಟಂಗಿದ್ರೆ ಚೆನ್ನಾಗಿ ತಟ್ಟಬಿಡ್ರಿ. ದೇವದೂತನ್ ಯಾರಿಗೋಸ್ಕರ ಬಂದ? ಯಾರಿಗೋಸ್ಕರ ಬಂದ? ಕಾವಲಿಗಾರರಿಗೋಸ್ಕರ ಬಂದಿಲ್ಲ, ಆಸಕ್ತಿ ಉಳ್ಳವರಿಗಾಗಿ ಬಂದ. ಬಂತು ಸುಮ್ಮನೆ ಕೂತ್ಕೊಂಡಿಲ್ಲ, ಎಲ್ಲ ಸುಮ್ಮನೆ ಕೂತ್ಕೊಂಡಿಲ್ಲ, ವಾಕ್ಯವನ್ನು ನೀಡಿದ. ಹೇಳ್ರಿ, ವಾಕ್ಯವನ್ನು ನೀಡಿದ. ಜೋರಾಗಿ ಹೇಳ್ರಿ, ವಾಕ್ಯವನ್ನು ನೀಡಿದ. ಆಮೆನ್. ದೇವರ ಪ್ರಕಟಣೆ ಸ್ವಲ್ಪ ಮಂದಿಗೆ ಏನಾಗ್ತದೆ? ಸತ್ತಂತವರಾಗಿ ಮಾಡ್ತದೆ, ಇನ್ನೊಬ್ಬರಿಗೆ ವಾಕ್ಯವನ್ನು ನೀಡ್ತದೆ. ಇವತ್ತು ನನ್ನ ನಂಬಿಕೆ, ನನ್ನ ವಿಶ್ವಾಸ, ಈ ಮನೆಗೆ, ಈ ಸಭೆಗೆ ದೇವರು ಏನು ಕೊಡಕತ್ತಾನೆ? ವಾಕ್ಯವನ್ನು ಕೊಡ್ತಾ ಇದ್ದಾನೆ. ಕೇವಲ ಪ್ರಸನ್ನತೆಯನ್ನು ಕೊಡ್ತಾ ಇಲ್ಲ, ಆಮೇನ್, ಕೇವಲ ಸೂಚನೆ ಕೊಡ್ತಾ ಇಲ್ಲ, ಕೇವಲ ಅನುಭವ ಕೊಡ್ತಾ ಇಲ್ಲ, ವಾಕ್ಯ ಕೊಡ್ತಾನೆ. ಹೇಳ್ರಿ ವಾಕ್ಯ, ಜೋರಾಗಿ ಹೇಳ್ರಿ ವಾಕ್ಯ. An encounter without a word will make you dead. Amen. An experience without an assignment will make you immobilize. Immobilize ಅಂತಂದ್ರೆ ಒಂದೇ ಸ್ಥಳದಲ್ಲಿ ಇರ್ತಿ. But an encounter with a word, with an instruction will commission you to ages, to nations, to places that you have never traveled before. Hallelujah. ಒಂದು ಅನುಭವ, ವಾಕ್ಯ ಇಲ್ಲದ ಅನುಭವ ನಿನ್ನನ್ನು ಏನ್ ಮಾಡ್ತದೆ ಗೊತ್ತಾ? ಅನುಭವ ಕೊಟ್ಟು ಮತ್ತೆ ಅದೇ ಸ್ಥಳದಲ್ಲಿ ಇಡ್ತದೆ. ಹೌದಾ? ಒಂದು ಅದ್ಭುತವು ನೀನು ನೋಡಿರುವುದಾದ್ರೆ, ಕಂಡಿರುವುದಾದ್ರೆ, ಆ ಅದ್ಭುತದ ಜೊತೆ ವಾಕ್ಯ ಇಲ್ಲದೆ ಇರುವುದಾದ್ರೆ, ಆ ಅದ್ಭುತವೇನ್ ಮಾಡ್ತದೆ ಗೊತ್ತಾ? ನಿನ್ನನ್ನು ಅದೇ ಸ್ಥಿತಿಯಲ್ಲಿ ಇಡ್ತದೆ, ಆದ್ರೆ ನಿನ್ನ ಮುಂದಕ್ಕೆ ದೊಬ್ಬುದಿಲ್ಲ. ನಿನ್ನ ಮುಂದಕ್ಕೆ ದೊಬ್ಬುವ ಒಂದೇ ವಿಷಯ, ಎಲ್ಲರೂ ಹೇಳ್ರಿ ವಾಕ್ಯ. ಪ್ರತಿಯೊಂದು ಸ್ವಸ್ಥತೆ ಹಿಂದೆ ವಾಕ್ಯ ಇರಬೇಕ್ರಿ. ಅರ್ಥ ಆಗಿಲ್ಲ? ಪ್ರತಿಯೊಂದು ಅದ್ಭುತದಿಂದ ವಾಕ್ಯ ಇರಬೇಕು. ಅದಕ್ಕೋಸ್ಕರ ನೀನು ಚರ್ಚೆಗೆ ಬಂದು ವಾಕ್ಯ ಕೇಳಬೇಕು. ಆಮೇಲೆ ಒಂದು ಸ್ಟೋರಿ ಹೇಳ, ಒಂದು ನಿಜವಾಗಿ ನಡೆದಿರುವ ಕತೆ ನಿನ್ನೆನೆ ಕೇಳಿದೆ. ಈ ಕತೆ ನಿಜವಾಗಿರೋ ಒಂದು ಪಾಸ್ಟರು, ಕೇಳಕ್ ಹೋಗ್ಬೇಡ್ರಿ, ಒಂದೂರಲ್ಲಿ ಒಂದು ಪಾಸ್ಟರ್ ತೀರ್ಕೊಂಡಂತೆ. ಆ ಮಗನಿಗೆ, ಆ ಪಾಸ್ಟರ್ಗೆ ಒಂದು 10th ಸ್ಟ್ಯಾಂಡರ್ಡ್ ಓದುವ ಮಗ ಇದ್ದ. ಪಾಸ್ಟರ್ ತೀರ್ಕೊಂಡಾದ ಮೇಲೆ ಆ ಸಭೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಭಾಪಾಲಕನ ಇರಲಿಲ್ಲ ಅಂತೆ. ಆ ಕಾರಣದ ನಿಮಿತ್ತ ಸೊ ಅವ್ರಿಗೆ ಗೊತ್ತಿರೋ ಒಂದು ಪಾಸ್ಟರ್ಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಪಾಸ್ಟ್ರೆ, ನಮಗೊಂದು ಸಭಾಪಾಲಕನು ಬೇಕಾಗಿದೆ ನಮ್ಮ ಸಭೆಗೆ. ಈ ಸಭೆಗೆ ವಾಕ್ಯವನ್ನು ಹಂಚಬೇಕು, ವಾಕ್ಯವನ್ನು ಬೋಧಿಸ್ಬೇಕು. ಅವ್ರಿಗೆ ಬೇಕಾಗಿರುವ ಸಂಬಳ, ಬೇಕಾಗಿರುವ ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ಕೂಡ ನಾವೇ ನೋಡ್ಕೊಳ್ತೀವಿ. ಅವ್ರು ಬಂದು ಕೇವಲ ವಾಕ್ಯ ಹೇಳಬೇಕು. ಯಾರಿಗೆ? ಆ ಸಭೆಯಲ್ಲಿರುವ ಸಭಿಕರಿಗೆ. ಈ 10ನೇ ಕ್ಲಾಸ್ನಲ್ಲಿ ಓದ್ಕೊಳ್ತಾ ಇರುವ ಈ ಹುಡುಗ ದೊಡ್ಡವನಾಗಿ ಬೈಬಲ್ ಕಾಲೇಜ್ಗೆ ಹೋಗಿ ಬಂದಾದ ಮೇಲೆ ಆ ಚರ್ಚನ್ನು ಬಿಟ್ಕೊಡಬೇಕು. ಇನ್ನೊಂದು ಬ್ರಾಂಚ್ ಚರ್ಚಲ್ಲಿ ಆ ಪಾಸ್ಟರ್ ಸೇವೆ ಮಾಡಬಹುದು. ಓಕೆ, ಬಟ್ ಈ ಚರ್ಚಿಗೆ ಈ ಪಾಸ್ಟರ್, ಈ ಹುಡುಗನು ನೆಕ್ಸ್ಟ್ ಪಾಸ್ಟರ್ ಆಗ್ತಾನೆ ಅಂತ ಹೇಳಿ ಆ ಅಗ್ರಿಮೆಂಟಿಂದ ಈ ಪಾಸ್ಟರ್ ಹತ್ರ ಮಾತಾಡಿದಾಗ, ಈ ಪಾಸ್ಟರು ಇನ್ನೊಂದು ಅವ್ರ ಚರ್ಚ್ನಾಗಿರೋ ಒಂದು ಆಸಕ್ತಿ ಉಳ್ಳ ಹುಡುಗ ಪಾಸ್ಟರ್ ಅಂತಂದ್ರೆ ಆಸೆ ಇತ್ತು, ಬರೀ ಅದ್ಭುತ ಮಾಡ್ತಿರ್ತ, ಅದ್ಭುತ ಪ್ರವಾದನೆ ಮೇಲೆ ಆತನ ನಡೆಸ್ತಾ ಇದ್ದ, ಸೇವೆ ನಡೆಸ್ತಾ ಇದ್ದ. ಇದನ್ನ ಕಳಿಸಿದ್ರು. ಕಳಿಸಾದ ಮೇಲೆ ಒಂದೇ ತಿಂಗಳಾಗ ವಾಪಸ್ ಬಂದಾನ ಆ ಊರು ಬಿಟ್ಟು. ಕೇಳಕತ್ತಾರ, ಎದಕ್ ಬಂದಿಯೋ ವಾಪಸ್, ಎದಕ್ ಬಂದಿಯೋ ಅಂತಂದ್ರೆ, ಇಲ್ಲ 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 ಅಂತ ಸುಮ್ಮನೆ ಅದನ್ನ ಹಂಗೆ ತೊಬ್ಬಕತ್ತಾನೆ. ಮತ್ತೆ ಅವರು ಇನ್ನೊಂದು ಪಾಸ್ಟರ್, ಅವ್ರ ಪಾಸ್ಟರ್ ಅವ್ರ ತಮ್ಮ ಇನ್ನೊಂದ್ಸಲ ಬಂದು ಭೇಟಿಯಾದಾಗ ಕುಂದರ್ಸಿ ಕೇಳಿದ್ನಂತೆ, ಎದಕ್ ಬಂದಿ ಅಲ್ಲಿಂದ, ಏನೋ ಅಂತ ಒಳ್ಳೆ ಅವಕಾಶ ಬಿಟ್ಕೊಂಡಿ ಅಂತಂದ್ರೆ ಇತ್ತ ಹೇಳ್ತಾನ, ಅಣ್ಣ ಅಲ್ಲಿ ಪ್ರತಿ ವಾರ ವಾಕ್ಯ ಹೇಳಂತಾರಣ್ಣ, ನಾನು ಬರೀ ಪ್ರವಾದನೆ, ಸ್ವಸ್ಥತೆ ಅದ್ರಾಗ ಇಟ್ಕ ನನ್ನ ಸೇವೆ ಹಿಂಗೆ ಐತೆ, ಸುವಾರ್ತೆ ಹೇಳೋದು, ಅಲ್ಲಿ ವಾಕ್ಯ ಹೇಳ್ಬೇಕಂತಂದ್ರೆ ಕಷ್ಟ ಅಣ್ಣ, ಅದಕ್ಕೋಸ್ಕರ ಇರಕ್ಕಾಗಿಲ್ಲ ಬಂದ್ಬಿಟ್ಟಿನಂತಂದು. ಅವಾಗ ಅರ್ಥ ಆಯ್ತು, ಪ್ರವಾದನೆ, ಸ್ವಸ್ಥತ, ಈ ಅನುಭವ ನಮ್ಮನ್ನು ನಡೆಸಂಗಿಲ್ಲ, ವಾಕ್ಯ ನಮ್ಮನ್ನು ನಡೆಸ್ತದೆ ಎಂಬುದಾಗಿ ಅರ್ಥ ಆಯ್ತಾ? ಏನ್ ಹೇಳ್ತು? ಪಕ್ಕದವ್ರು ನೋಡಿ ಹೇಳಿದ್ರು, ದೇವದೂತನ್ ಏನ್ ಹೇಳಿದ್ನ? ಏನ್ ಹೇಳ್ದ?
ಹೊಸ ಪ್ರಕಟಣೆ ಹೇಳದ್ನ? ಹೊಸ ಪ್ರಕಟಣೆ ಹೇಳಿಲ್ಲ, ಸೇಮ್ ಪ್ರಕಟಣೆ. ಜೋರಾಗಿ ಹೇಳ್ರಿ, ಸೇಮ್ ಪ್ರಕಟಣೆ. ಒಂದೊಂದ್ಸಲ ನಿಮ್ ಪಾಸ್ಟರ್ ಹೊಸ ಪ್ರಕಟಣೆ ಕೊಡಂಗಿಲ್ಲ, ಸೇಮ್ ಪ್ರಕಟಣೆ. ಪ್ರತಿ ವರ್ಷ ಪುನರುತ್ಥಾನದ ದಿನದಂದು ಬೇರೆ ಯೇಸು ಬಗ್ಗೆ ಮಾತಾಡ್ತಾನ ನಿಮ್ ಪಾಸ್ಟರ್? ಬೇರೆ ಸಮಾಧಿ ಬಗ್ಗೆ ಮಾತಾಡ್ತಾನ? ಅದೇ ಸಮಾಧಿ, ಅದೇ ಯೇಸು ಪ್ರಭು, ಅದೇ ಶಿಲುಬೆ ಬಗ್ಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಗಿಲ್ಲ ನಿಮಗೆ? ಹಲ್ಲೆಲೂಯಾ. ಅದೇ ವಾಕ್ಯ ಹೇಳಕತ್ತಾನೆ ನೋಡ್ರಿ. ದಯಮಾಡಿ ಓದಿ ಸಿಸ್ಟರ್. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ. ಹಲ್ಲೆಲೂಯಾ. ಆತನು ಹೇಳ್ತಾನೆ, ಯೇಸು ಪ್ರಭು ಏನು ಹೇಳಿದ್ದನೋ ಅದನ್ನೇ ಮಾಡಿದ್ದಾನೆ. ಹಲ್ಲೆಲೂಯಾ. ಯಾವ ದೇವದೂತರು ಬಂದು ಕೂಡ ನಿನಗೆ ಹೊಸ ಪ್ರಕಟಣೆ ಕೊಡಬಾರ್ದು, ಹಳೆ ಪ್ರಕಟಣೆನೇ ಕೊಡಬೇಕು. ಆಮೇಲೆ ಅಂತ ಹೇಳ್ರಿ, ಯೇಸು ಪ್ರಭು ಏನು ನುಡಿದನೋ ಅದನ್ನೇ ನುಡಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವದೂತನು ಬಂದು ಏನು ಹೇಳಕತ್ತಾನ? ಹೊಸ ಸುವಾರ್ತೆ ಹೇಳ್ತಾ ಇಲ್ಲ, ಹೊಸ ಕತೆ ಹೇಳಕತ್ತೆ ಇಲ್ಲ. ಯೇಸು ಪ್ರಭು ಏನು ಹೇಳಿದ್ನೋ ಅದನ್ನು ಮಾಡಿದ್ದಾನೆಂಬ ವಿಷಯವನ್ನು ತೋರಿಸ್ತಾನೆ. ಹೇಳ್ರಿ, ತೋರಿಸ್ತಾ ಇದ್ದಾನೆ. ಏನು ಹೇಳ್ತಾನೆ? ತೋರಿಸ್ತಾ. ಹೇಳ್ರಿ, ತೋರಿಸ್ತಾ ಇದ್ದಾನೆ. ಜೋರಾಗಿರ್ರಿ. ಇಲ್ಲಿ ಆತನು ಇಲ್ಲ, ಇಲ್ಲ ಆತನಿಲ್ಲ, ಆತನು ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ. ಹಲ್ಲೆಲೂಯಾ. ಜೋರಾಗಿ ನೋಡಿರಿ, ಜೋರಾಗಿ ನೋಡಿರಿ. ಹಲ್ಲೆಲೂಯಾ. ದೇವದೂತನ್ ಬಂದ್ರೆ ಪ್ರೂಫ್ ಕೂಡ ಕೊಡಬೇಕು ನಿನಗೆ. ಪ್ರೂಫ್ ಇಲ್ದಂಗ ದೇವದೂತನ್ ಮಾತಾಡಿದ್ರೆ ಕಷ್ಟ. ಹೇಳ್ರಿ, ಪ್ರೂಫ್ ಇಲ್ದಂಗೆ ದೇವದೂತನ್ ಮಾತಾಡಿದ್ರೆ ಕಷ್ಟ. ಜೋರಾಗಿ ಕಷ್ಟ. ಸೊ ದೇವ್ರು ಹೆಂಗ ಮಾತಾಡ್ತಾನೆ ಅಂದ್ರೆ ವಿತ್ ಕನ್ಫರ್ಮೇಶನ್, ವಿತ್ ಪ್ರೂಫ್ ಎಲ್ಲವನ್ನು ಕೂಡ ಮಾತಾಡ್ತಾನೆ. ಆಮೇನ್. ಜೋರಾಗಿ ಹೇಳ್ರಿ, ಆಮೇನ್. ಜೋರಾಗಿ ಹೇಳ್ರಿ, ಆಮೇನ್. ಯೇಸು ಪ್ರಭು ಏನ್ ನುಡಿದಿದ್ದಾನೋ ಅದನ್ನು ಮಾತಾಡಿದ್ದಾನೆ. ಯೇಸು ಪ್ರಭು ಎಲ್ಲಿಗೆ ಹೋಗ್ತಾನೆ ಅಂತ ಹೇಳಿದನೋ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಯೇಸು ಪ್ರಭು ಏನು ಮಾಡ್ತಾನೆ ಎಂಬುದಾಗಿ ಹೇಳಿದನೋ ಅದನ್ನು ಮಾಡಿ ಮುಗಿಸಿದ್ದಾನೆ ಎಂಬ ವಿಷಯವು ದೇವದೂತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವರು ಸತ್ತಂತ ಸಮಾಧಿಯನ್ನು ದರ್ಶಿಸಲಿಕ್ಕೆ ಬಂದರು, ಆದರೆ ದೇವರ ವಾಕ್ಯವನ್ನು ಹೊಂದಿಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸತ್ತಂತ ಯೇಸುವಿನ ಹೆಣವನ್ನು ಅಭಿಷೇಕಿಸಲಿಕ್ಕೆ ಬಂದರು, ಆದರೆ ದೇವರ ವಾಕ್ಯವನ್ನು, ವಾಕ್ಯ ಕ್ರಿಯೆ ರೂಪದಲ್ಲಿ ಬರುವುದನ್ನು ನೋಡಿ ಆ ಅನುಭವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಮೇನ್. ಆಮೇಲೆ ಸತ್ತಂತ ಸ್ಥಳದಲ್ಲಿ ಯೇಸು ಇರೋದಿಲ್ಲ, ಜೀವಂತ ಸ್ಥಳದಲ್ಲಿ ಇದ್ದಾನೆ. ಒಂದು ವೇಳೆ ಸತ್ತಂತ ಸ್ಥಳದಲ್ಲಿ ನನ್ನನ್ನು ಯೇಸುವನ್ನು ಹಾಕಿದ್ರು ಕೂಡ ಆ ಸತ್ತಂತ ಸ್ಥಳವಾಗಿರೋದಿಲ್ಲ. ಅರ್ಥ ಆಗಿಲ್ಲ ನಿಮಗೆ? ಸತ್ತಂತ ಸ್ಥಳದಲ್ಲಿ ಕೂಡ ನೀನು ಯೇಸುವನ್ನು ಹಾಕುವುದಾದ್ರೆ ಆ ಸ್ಥಳವು ಸತ್ತಂತ ಸ್ಥಳವಾಗಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಇವತ್ತು ನನ್ನ ಪ್ರಾರ್ಥನೆ, ಇವತ್ತು ನೀನು ಕೇಳ್ತಾ ಇರುವ ವಾಕ್ಯ, ಈ ಕೇಳ್ತಾ ಇರುವ ಬೋಧನೆ ನೀನು ಸ್ವೀಕರಿಸುವಾಗ ನಿನ್ನ ಸತ್ತಂತ ವಿಷಯಗಳು ಹಾಗೆ ಇರುವುದಕ್ಕೆ ಸಾಧ್ಯವಿಲ್ಲ. ಯಾರೋ ಹೆಣವನ್ನು ತೆಗೆದುಕೊಂಡು ಹೋಗಿ ಎಲಿಷನ ಶವದ ಮೇಲೆ ಹಾಕಿದ್ರಂತೆ, ಸಮಾಧಿಯ ಮೇಲೆ ಹಾಕಿದ್ರಂತೆ. ಆ ಸಮಾಧಿಯ ಮೇಲೆ ಹಾಕಿದ ಕೂಡಲೇ ಈ ಶರೀರ ಕೂಡ ಎದ್ದೊಳ್ತಂತೆ. ಹಲ್ಲೆಲೂಯಾ. ಎಲೀಷನ ಸಮಾಧಿ ಏನಾಗಿತ್ತು? ಸತ್ತೋಗ್ಬಿಟ್ಟಿತ್ತು, ಆದ್ರೆ ಅಭಿಷೇಕ ಇನ್ನ ಕೆಲಸ ಮಾಡ್ತಿತ್ತು. ಆಮೇನ್. ಕೆಲವು ಸಂದರ್ಭಗಳಲ್ಲಿ ನಾವೆಂತ ಪ್ರಕಟಣೆಯಿಂದ, ಎಂತ ಆಲೋಚನೆಯಿಂದ ಬರ್ತೀವಿ ಅಂತಂದ್ರೆ ಓಲ್ಡ್ ಮೈಂಡ್ ಸೆಟ್, ಓಲ್ಡ್ ಥಿಂಕಿಂಗ್, ಓಲ್ಡ್ ಸಿಸ್ಟಮ್, ಓಲ್ಡ್ ರಿಲಿಜಿಯನ್, ಓಲ್ಡ್ ಟ್ರೆಡಿಷನ್ಸ್. ಆಮೇನ್. ಎಲ್ಲವೂ ಕೂಡ ಹಳೇದೆ. ಆಮೇನ್. ಅಂತ ಒಂದು ಸ್ಥಳದಲ್ಲಿ ದೇವರು ಬಂದು ನಮ್ಮನ್ನೇನು ಮಾಡ್ತಾನೆ? ಬದಲಾವಣೆಗೆ ಸಿದ್ಧಪಡಿಸ್ತಾನೆ. ಎಲ್ಲರೂ ಬದಲಾವಣೆಗೆ, ಜೋರಾಗಿ ಬದಲಾವಣೆಗೆ. ಇವತ್ತಿನ ಕೈಯನ್ನು ಎತ್ತಿ ಹೇಳು, ಅಪ್ಪ ನನ್ನನ್ನು ಬದಲಾವಣೆಗಾಗಿ ಸಿದ್ಧಪಡಿಸು. ಜೋರಾಗಿ, ಅಪ್ಪ ನನ್ನ ಬದಲಾವಣೆ ನಿನ್ನ ವಾಕ್ಯದಲ್ಲಿ ಇದೆ. ಇವತ್ತು ನಾನು ನೋಡ್ಲಿಕ್ಕೆ ಬಂದಿಲ್ಲ, ನೋಡಿರುವ ಅನುಭವವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಕೈ ಇಳಿಸ್ರಿ. 7ನೇ ವಚನಕ್ಕೆ ಹೋಗೋಣ. ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಹಲ್ಲೆಲೂಯಾ. ಪ್ರತಿಯೊಂದು ಎನ್ಕೌಂಟರ್ಗೆ ಏನಿರ್ತದೆ? ವಾಕ್ಯ ಇರ್ತದೆ. ಹೇಳ್ರಿ, ವಾಕ್ಯ ಇರ್ತದೆ. ವಾಕ್ಯದ ಹಿಂದೆ ಏನಿರ್ತದೆ? ಅಸೈನ್ಮೆಂಟ್. ಎಲ್ಲರಿ, ಅಸೈನ್ಮೆಂಟ್. ನಿನ್ನ ಸಂದರ್ಶನೆ ಪ್ರಕಟಣೆಯನ್ನು ನೀಡಬೇಕು. ಯೇಸು ಪ್ರಭು ಏನು ಹೇಳಿದ್ದನ್ನು ತಿಳಿಸ್ಕೊಡಬೇಕು. ಯೇಸು ಪ್ರಭುವಿನ ಕಾರ್ಯವನ್ನು ನೀನು ನೋಡಬೇಕು.
ಅದು ಮಾತ್ರ ಅಲ್ಲದೆ ಆ ಅನುಭವವನ್ನು ತೆಗೆದುಕೊಂಡು ಹೋಗಬೇಕು. ದೇವದೂತನು ಬಂದು ಏನ್ ಹೇಳ್ಕೊತಾನೆ? ಅಸೈನ್ಮೆಂಟ್ ಕೊಡ್ತಾನೆ. ಆಮೆನ್. ಇವತ್ತು ಈ ಪುನರುತ್ಥಾನದ ದಿನದಂದು ದೇವರು ನಮಗೆ ಅಸೈನ್ಮೆಂಟ್ ನೀಡ್ತಾ ಇದ್ದಾನೆ. ಏನಂತ? ಸತ್ತಂತ ದೇವ್ರನ್ನ ಎತ್ಕೊಂಡು ಹೋಗಕ್ ಹೋಗ್ಬೇಡ್ರಿ, ಜೀವ ಸ್ವರೂಪವಾಗಿರುವ ಯೇಸು ಕ್ರಿಸ್ತನ ಮಾತನ್ನು ಒತ್ತುಕೊಂಡು ಹೋಗ್ರಿ. ಆತನು ಏನು ಮಾಡಿದ್ದನೋ, ಆತನು ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನೀನು ಗ್ರಹಿಸಿ ಅದನ್ನು ನೀನು ತೆಗೆದುಕೊಂಡು ಹೋಗು. ಆಮೇಲೆ ಎದಕ್ಕೆ ನೀನು ಯೇಸು ಪ್ರಭುನ್ನು ಎದಕ್ಕೆ ಯಾರನ್ನ ಬಂದು ನೀನು ಕೇಳಿದ್ರೆ ಎದಕ್ಕೆ ಯೇಸು ಪ್ರಭುನ ನಂಬಿ ಅಂತಂದ್ರೆ ನೀನು ಅವಾಗ ಉತ್ತರ ಏನಾಗಿರ್ಬೇಕು? ಏನೋಣ ಸುಮ್ಮನೆ ಹಂಗ ಅದ್ಭುತ ಆಯಿತು ಅದಕ್ಕೋಸ್ಕರ ಹೋದೆ ಅಲ್ಲ, ಅದೆಲ್ಲ ಆಗಿರಬಾರ್ದು. ಆಮೇನ್. ಏನೋಣ ಅವ್ರು ಹೇಳಿದ್ರು ಏನೋ ದೊಡ್ಡ ದೇವ್ರು ಅಂತ ಅದಕ್ಕೋಸ್ಕರ ಹೋದೆ, ಇಲ್ಲ. ಎದಕ್ಕೆ ಯೇಸು ಪ್ರಭು ನಂಬ್ಕೊಂಡಿದ್ದೆ ಅಂತಂದ್ರೆ ನಿನ್ನ ಉತ್ತರ ಏನಾಗಿರ್ಬೇಕು ಗೊತ್ತಾ? ಆತನ ಸಮಾಧಿಯಲ್ಲಿ ಇಲ್ಲ ಅಣ್ಣ, ಎಲ್ಲರೂ ಹೇಳ್ದಂಗ ಆತನು ಎದ್ದಿದ್ದಾನೆ, ಜೀವ ಸ್ವರೂಪವನಾಗಿದ್ದಾನೆ, ಜೀವವನ್ನು ಹಿಡಿದುಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಆತನ ಜೀವಿಸುವ ದೇವರು, ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೇನೆ. ಆಮೆನ್. ಏಸಪ್ಪ ಏನೋ ಒಳ್ಳೆ ದೇವರು, ಎಲ್ಲ ದೇವರುಗಳಲ್ಲಿ ಒಂದು ದೇವರು ಇಲ್ಲ, ದೇವರು ಆತನೇ ಅಷ್ಟೇ. ಚಾಪ್ಟರ್ ಕ್ಲೋಸು. ಆಮೇನ್, ಆಮೇನ್. ಅದನ್ನ ಹೇಳಕ್ಕೆ ದೇವರು ಬಂದಿರೋದು, ಅದನ್ನ ತೋರಿಸ್ಲಿಕ್ಕೆ ದೇವರು ಬಂದಿರೋದು. ಆಮೇನ್. ಇವತ್ತು ಕೂಡ ಎಷ್ಟೋ ಮಂದಿ ಯೇಸುಪ್ರಭು ನಂಬುತ್ತಾ ಇದ್ದಾರೆ ಅಂತಂದ್ರೆ ಏನು ಅವ್ರಿಗೆ ಮಾಹಿತಿ ಸಿಕ್ಕಿದೆ ಅಂತ ಅಲ್ಲ, ಪ್ರಕಟಣೆ ಸಿಕ್ಕಿದೆ. ಏನು ಪ್ರಕಟಣೆ ಸಿಕ್ಕಿದೆ ಅಂತ ಮಾತ್ರ ಅಲ್ಲ, ಜೀವ ಅವರಲ್ಲಿ ಸಿಕ್ಕಿದೆ. ಆಮೆನ್. ಇವತ್ತು ನಾವು ಯೇಸುಪ್ರಭು ನಂಬ್ಕೊಂಡಿರೋ ಕಾರಣ ಜೀವ ಸ್ವರೂಪನು ಆತನೆಂಬುದಾಗಿ ನಾವು ತಿಳಿದಿದ್ದೇವೆ. ಆಮೆನ್. ಇವತ್ತು ನೀನು ತಿಳಿಯದೆ ಹೋಗಿರುವುದಾದ್ರೆ ಇವತ್ತು ನೀನು ತಿಳ್ಕೋಬೇಕು, ಆತನಲ್ಲೇ ಜೀವ ಇದೆ. ಆ ಹುಡುಗಿ ಬಿಂದು ಬಂದು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಆತನು ಜೀವ. ಏನ್ ಹೇಳಿ? ಜಲ್ದಿ ಬಾ, ಟಕ್ ಅಂತೇಳು, ಟಕ್ ಅಂತೇಳು, ತಿರುಗು. ಏನ್ ಹೇಳು? ಪುನರುತ್ಥಾತ್ಮನು ಜೀವವನು ಆಗಿದ್ದಾನೆ. ಆತನನ್ನು ನಂಬಿರುವವರು ಸತ್ತರೂ ಬದುಕಿದವರು ಮತ್ತು ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವವರು. ಚಪ್ಪಾಳೆ ತಟ್ರಿ. ಮೊನ್ನೆ ಬಂದು ಆಗಿ ಜೀವದ ಸ್ವರೂಪದ ಕುರಿತಾಗಿ ಸತ್ತಂತ ದೇವರ ಬಗ್ಗೆ ಮಾತಾಡ್ತಿಲ್ಲ, ಜೀವಿಸುವಂತ ದೇವರ ಕುರಿತಾಗಿ ಮಾತಾಡ್ತಾ. ಆಮೆನ್. ಅಪ್ಪರ್ ರೂಮ್ ಸಭೆ ಇದ್ರ ತಿಳ್ಕೊಬೇಕು. ಎದಕ್ಕೆ ಯೇಸು ಪ್ರಭುನ ಇಟ್ಕೊಂಡಿ ಅಂತ? ಏನೋ ಒಳ್ಳೇದಣ್ಣ, ನಾನು ಹೋದಾಗೆಲ್ಲ ಚರ್ಚ್ನಾಗ ಹೋದಾಗೆಲ್ಲ ಕಣ್ಣೀರು ಆಗ್ತತಣ್ಣ, ಅದಕ್ಕೋಸ್ಕರ ಯೇಸು ಪ್ರಭುನ ನಂಬ್ಕೊಂಡೆ, ಇವತ್ತು ಹತ್ತಿಲ್ಲಣ್ಣ ಅದಕ್ಕೋಸ್ಕರ. ಅದೆಲ್ಲ ನಿನ್ನ ಅನುಭವ ಆಗಿರಬಾರ್ದು. ಯೇಸು ಪ್ರಭು ನಿಜವಾಗಿ ಸಮಾಧಿಯಿಂದ ಎದ್ದಿದ್ದಾನೆ. ಆಮೇಲೆ ಎಲ್ಲರ ಭೂಚಕ್ರ, ನಂದೆಲ್ಲ ರಾಕೆಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ದೇವ್ರ ಕುರಿತಾಗಿ ನಾನು ಮಾತಾಡ್ಕೊಳ್ಳೋದ್ರೆ ಅಲ್ಲಿ ತಪ್ಪೇನಿಲ್ರಿ. ನಮ್ಮಪ್ಪನ ಬಗ್ಗೆ ನಾನು ಚೆನ್ನಾಗಿ ಕೊಚ್ಚಿಕೊಳ್ಳೋದ್ರಾಗ ತಪ್ಪೇ ಇಲ್ಲ, ನಾನು ಕೊಚ್ಚಿಕೊಳ್ತೇನೆ. ಆಮೆನ್. ಇವತ್ತು ಅದೇ ದೇವ್ರು ನಮ್ಗೆ ಕೊಟ್ಟಿರೋದು, ಆ ಸ್ವೇಚ್ಛತೆಯನ್ನು ಕೊಟ್ಟಿದ್ದಾನೆ. ಏನಂತ? ಸತ್ತಂತ ಯೇಸು ಪ್ರಭು ಬಗ್ಗೆ ಮಾತಾಡ್ರಪ್ಪ ಅಂತೇಳಿಲ್ಲ, ಎದ್ಬಿಟ್ಟನು, ಹೋಗು. ಹಲ್ಲೆಲೂಯಾ. ಆತನ ಎದ್ದಾನಂತಂದ್ರೆ ನೀನು ಕೂಡ ಎದ್ದಂಗೆ ಹೋಗು. ಆಮೇಲೆ ಆತನ ಪುನರುತ್ಥಾನನಾಗಿದೆ ಅಂದ್ರೆ ನೀನು ಕೂಡ ಪುನರುತ್ಥಾನನಾಗಿದ್ದಿ ಎಂಬುದಾಗಿ ಅರ್ಥ. ಆಮೇನ್. ಅದಕ್ಕೋಸ್ಕರ ಯೋಹನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ? ನೀನು ಆತನಲ್ಲಿಯೂ ಆತನು ನಿನ್ನಲ್ಲಿಯೂ. ಆಮೇನ್. ಇವತ್ತು ಎಷ್ಟು ಪ್ರಭು ಇಲ್ಲಿ ಯೇಸು ಪ್ರಭು ನಂಬ್ಕೊಂಡಿರಿ? ಮತ್ತೆ ಬೇರೆ ಬೇರೆ ನಂಬ್ಕೊಳ್ಳೋದಲ್ಲ, ಒಂದೇ ಯೇಸು ಪ್ರಭು ನಂಬ್ಕೊಂಡಿರೋದು. ಎಷ್ಟು ಮಂದಿ? ಸ್ವಲ್ಪ ಮಂದಿ ನಮ್ಮ ಚರ್ಚಲ್ಲಿ ನಾನು ಆ ಸ್ವೇಚ್ಛತೆಯನ್ನು ಕೊಡ್ತೀನಿ, ಅದನ್ನು ಕೂಡ ರುಚಿ ನೋಡು, ಇದನ್ನು ಕೂಡ ರುಚಿ ನೋಡು, ಲಾಸ್ಟ್ ನೀನು ಬೀಳೋದು ಯೇಸು ಪ್ರಭುನ ಪಾದದ ಮುಂದೆ ಅಂತ ಕೂಡ ಗೊತ್ತು, ಸುಮ್ಮನೆ ಬಿಟ್ಬಿಡ್ತೀನಿ. ಹಲ್ಲೆಲೂಯಾ. ನಿಜವಾಗಿ ಯೇಸು ಪ್ರಭುನ ನಂಬ್ಕೊಂಡಿರೋರಿಗೆ ಈ ಅನುಭವ ಇರ್ತದೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ದೇವರು ನನ್ನಲ್ಲಿ, ನಾನು ದೇವರಲ್ಲಿ. ಇವತ್ತು ಆ ಹುಡುಗಿಗೆ ಹೇಳಿದ್ಲಲ್ಲ, ನೀನು ಸಾಯುವುದಾದ್ರೂ ಕೂಡ ನೀನು ಬದುಕುತ್ತೀಯಾ? So they went out quickly from the tomb with fear and great joy and ran to bring his disciples word. Hallelujah. ಕನ್ನಡದಲ್ಲಿ ಸ್ವಲ್ಪ ದಯಮಾಡಿ. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ವಾವ್. ಎಷ್ಟು ಮಂದಿಗೆ ಸಂತೋಷ ಇದ್ದಾಗ ಓಡಕ್ಕೆ ಇಷ್ಟ ಸಾಧ್ಯವಾಗ್ತದೆ, ಇವ್ರಿಗೆ ಭಯ ಇತ್ತು. ಹೇಳ್ರಿ, ಭಯ ಇತ್ತು. ಮಿಕ್ಸ್ಡ್ ಫೀಲ್. ಹೇಳ್ರಿ, ಮಿಕ್ಸ್ಡ್ ಫೀಲಿಂಗ್ಸ್. ಜೋರಾಗಿ ಹೇಳ್ರಿ, ಮಿಕ್ಸ್ಡ್ ಫೀಲಿಂಗ್ಸ್. ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಂಗಿಲ್ಲ, ನಮ್ಗೆ ಸ್ಪಷ್ಟತೆ ಬೇಕು. ಹೌದಾ? ನಮ್ಮ
సమస్య ఏంటంటే నాకు ఆ పిల్ల దేవుడు చూపించినాడని అట్లీస్ట్ ఒక 50 times కన్ఫర్మేషన్ కావాలా, స్పష్టత కావాలా. చూపించినా కూడా రేపొద్దున కథ అనేది సేమ్ అవుతుందని ಕೂಡ తెలుసు. కానీ ಸ್ಪಷ್ಟತೆ ಹೇಳ್ರಿ, ಸ್ಪಷ್ಟತೆ. ಇವ್ರಿಗೆ ಅಷ್ಟು ಸ್ಪಷ್ಟತೆ ಇಲ್ಲದರೂ ಕೂಡ ಒಳಗೆ ಭಯ ಐತೆ, ನಡಗಕತ್ತಾರ. ಅವರು ಯಾವತ್ತೂ ಕೂಡ ಕಾಣದ ದೇವದೂತರ ಕಣ್ಣುಗಳು ಕಾಣ್ಬಿಟ್ಟವು. ಆಮೆನ್. ಅದೇ ರೀತಿಯಲ್ಲಿ ಅವ್ರಿಗೆ ಸಂತೋಷ ಕೂಡ ಐತೆ. ಏನು, ಸತ್ತಂತ ಹೆಣವನ್ನು ನೋಡಕ್ಕೆ ಬಂದ್ರೆ ಆ ಸತ್ತಂತ ಹೆಣ ಎದ್ಬಿಟ್ಟತ್ತಂತಪ್ಪ, ಯೇಸು ಪ್ರಭು ಎದ್ಬಿಟ್ಟನಂತ. ಒಂದ್ಸಲ ಊಹಿಸ್ಕೊಳ್ರಿ. ಓಕೆ, ಒಂದು ಸತ್ತಂತ ಹೆಣದ ಮುಂದೆ ನೀನು ನಿಂತಾಗ ಆ ಎಡೆ ಎದ್ದೊಳದು, ಎಣ ಎದ್ದೊಳದು ನೀನು ನೆನೆಸ್ಕ. ಒಂದ್ಸಲ ನೆನೆಸ್ಕೊಂಡಿಯಾ? ಏನಾಯ್ತು ನಿನಗೆ? ಶೇಖರ್ ಆಗ್ಬಿಡ್ತೀನಿ ನೀನು. ಒಂದ್ ವೇಳೆ ನಿನ್ನ ಹೆಸರು ಶೇಖರ್ ಅಂತಂದ್ರೆ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಶೇಕ್ ಆಗ್ಬಿಡ್ತೀಯಲ್ಲಿ. ಹೌದಾ ಇಲ್ರಿ? ಸತ್ತಂತ ಹೆಣ ನನ್ನ ಕಣ್ಣ ಮುಂದೆ ಎದ್ದು ಬಿಡ್ತಪ್ಪ. ಅಲ್ಲೆಲ್ಲೂಯ. ಆ ಅನುಭವವನ್ನು ಕೂಡ ನೋಡ್ಲಿಕ್ಕೆ ಇದೇವೆ ನಾವು. ಎದಕ್ಕೆ ಗೊತ್ತಾ? ಯೇಸು ಪ್ರಭುವಿನ ಬರವಣಿಗೆ ಸಮಯದಲ್ಲಿ ಸತ್ತವರು ಫಸ್ಟ್ ಎದ್ದೇಳ್ತಾರಂತೆ, ಅದನ್ನು ಕೂಡ ನಮ್ಮ ಕಣ್ಣುಗಳು ನೋಡ್ತಾವಂತೆ. ಅಲ್ಲೆಲ್ಲೂಯ. ಆ ನೋಡೋ ಸಮಯದಲ್ಲಿ ಭಯ ಇರ್ತದಂತೆ, ಬಟ್ ಭಯದ ಸಮಯದ ಜೊತೆ ಕೂಡ ಸಂತೋಷ ಇರ್ತದೆ. ಅಲ್ಲೆಲ್ಲೂಯ. ಯಾಕೆ? ಆತನು ಹೇಳಿರುವ ಮಾತು ನೆರವೇರಲ್ಪಡ್ತು, ಆತನು ನುಡಿರುವ ಮಾತು ಆತನು ಪೂರೈಸಿದ. ಆಮೇನ್. ಇವತ್ತು ಕೇವಲ ದೇವರು ನಮ್ಮಿಂದ ಬಯಸೋದೇನು ಗೊತ್ತಾ? ದುಡ್ಡಲ್ಲ ಫಸ್ಟ್, ಬಂಗಾರ ಅಲ್ಲ ಫಸ್ಟ್. ಏನ್ ಬಯಸ್ತಾನೆ ಗೊತ್ತಾ? ವಿಧೇಯತೆ. ಎಲ್ಲ ಹೇಳ್ರಿ, ವಿಧೇಯತೆ. ಜೋರಾಗಿ ಹೇಳ್ರಿ, ವಿಧೇಯತೆ. ದೇವರಿಗೆ ಇಷ್ಟ ಆಗಿರೋದು ಏನು ಗೊತ್ತಾ? ನಿನ್ನ ಯಜ್ಞ ಕೂಡ ಅಲ್ಲ, ನಿನ್ನ ಸ್ಯಾಕ್ರಿಫೈಸ್ ಕೂಡ ಅಲ್ಲ. ಮೊದಲನೇ ಸಮಯಲ್ನ ಗ್ರಂಥದಲ್ಲಿ ಒಂದ್ ಕಡೆ ಬರೆಯಲ್ಪಟ್ಟಿದೆ, ಇಟ್ ಈಸ್ ಒಬಿಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್. ಅಂತಂದ್ರೆ ನೀನು ತ್ಯಾಗ ತೋರಿಸಿ, ನಾನು ಎಷ್ಟು ತ್ಯಾಗ ಇಲ್ಲ, ಬೇಡ, ವಿಧೇಯತೆ ತೋರಿಸು ಅಂತ ಹೇಳ್ತಾರೆ. ಜೋರಾಗಿ ಹೇಳ್ರಿ, ವಿಧೇಯತೆ. ಪಕ್ಕದವ್ರು ನೋಡಿ ಹೇಳ್ರಿ, ವಿಧೇಯತೆ. ಜೋರಾಗಿ, ವಿಧೇಯತೆ. ಆಮೇನ್. ಎಲ್ಲ ಆಮೇನ್. ಇವತ್ತು ಈ ವಾಕ್ಯವನ್ನು ತೆಗೆದುಕೊಂಡು ವಿಧೇಯತೆಯನ್ನು ತೋರಿಸ್ತೀಯ, ಸುಮ್ಮನೆ ಹೋಗಿ ಶೆಲ್ಫ್ ಆಗಿ ಇಡ್ತೀಯ, ಅದು ನಿನಗೆ ಬಿಟ್ಟಿದ್ದು. ಈ ಇಬ್ಬರು ಸ್ತ್ರೀಯರು ಓಡಿ ಹೋದನ್ನು ನೋಡ್ರಿ. ದೇ ಕ್ವಿಕ್ಲಿ ವೆಂಟ್ ಔಟ್ ಫ್ರಮ್ ದ ಟೂಮ್ ವಿತ್ ಫಿಯರ್ ಅಂಡ್ ಗ್ರೇಟ್ ಜಾಯ್. ಅವ್ರು ಏನ್ ಮಾಡ್ಲಿಕ್ಕೆ ಬಂದ್ರು ಅದು ಮಾಡಿಲ್ಲ. ಆಮೇನ್. ಓಕೆನಾ? ದೇವರು ನೀನ್ ಏನ್ ಮಾಡ್ಲಿಕ್ಕೆ ಬಂದಿಯೋ ಅದನ್ನ ನಿಲ್ಲಿಸಿ ಬೇರೆ ಮಾಡಿಸಿದ್ರೆ? ಜೋರಾಗಿ ಹೇಳ್ರಿ. ನೀನು ಬಂದಿರೋದು ಬಿರಿಯಾನಿ ತಿನ್ನಕ, ದೇವರು ನೋಡಿದ್ರೆ ಇಲ್ಲ ಬಿರಿಯಾನಿ ಅಲ್ಲ, ಮಂದಿ ಕೊಡ್ತೀನಿ ನಾನು. ಅಲ್ಲೂ ನೀನು ಬಂದಿರೋದು ಚಿಕನ್ ಕಬಾಬ್ ತಿಂದು ಹೋಗಕ್ಕೆ, ಇಲ್ಲ ದೇವ್ರು ಹೇಳ್ತಾನೆ ಇಲ್ಲ ಚಿಕನ್ ಕಬಾಬ್ ಅಲ್ಲ, ನಾನು ದೊಡ್ಡ ಬ್ಯಾಂಕ್ ಕೊಟ್ಟಿರ್ತೀನಿ, ಡೆಸರ್ಟು, ಬಾರ್ಬಿಕ್ಯೂ ನೇಷನ್, ಪ್ರಾನ್ಸ್ ಎಲ್ಲ. ಏಮೇನ್? ಓಕೆನಾ? ಓಕೆನಾ? ಆ ಹುಡುಗ ಟ್ರೈನ್ನಾಗಿದ್ದಾಗ ನಾಕ್ ಅದೇ ಕಾವಾಲಿ ಅಂತ ಹೇಳೋರ ನೀವು? ಇಲ್ಲ ಅಂತಂದ್ರೆ ದೇವರೇ ನೀನು ಏನು ಬೇಕೋ ಅದು ಏನು ಕೊಡ್ತೀಯ ಅದನ್ನು ತೆಗೆದುಕೊಂಡು ಹೋಗ್ತೀನಿ ನಾನು ಅವ್ರು. ಆಮೇನ್. ಇವತ್ತು ನನ್ನ ಪ್ರಾರ್ಥನೆ ಅಂತ ಒಂದು ಹೃದಯ ನಮ್ಮಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಜೋರಾಗಿ, ಯೇಸುವಿನ ನಾಮದಲ್ಲಿ. ಆಮೇನ್ ಅಂತ ಹೇಳ್ರಿ. ಆಮೇನ್. ಇವತ್ತು ನಾನು ನಂಬ್ತಾ ಇದ್ದೇನೆ, ದೇವರು ಅನೇಕ ವಿಷಯಗಳನ್ನು ಕದಲಿಸ್ತಾ ಇದ್ದಾನೆ. ಹೇಳ್ರಿ, ಕದಲಿಸ್ತಾ ಇದ್ರು, ಅಲ್ಲಾಡಿಸ್ತಾನೆ. ಹೇಳ್ರಿ, ಅಲ್ಲಾಡಿಸು. ಆಮೇನ್. ಇವತ್ತು ನಿನ್ನ ಜೀವಿತದಲ್ಲಿ ಕೆಲವು ಪರಿಸ್ಥಿತಿ, ಅಣ್ಣ ಫಿನಾನ್ಸಸ್ ಎಲ್ಲ ಚೆನ್ನಾಗಿತ್ತು ಅಣ್ಣ, ಸದ್ಯ ಕಾಲಕ್ಕೆ ಎಲ್ಲ ಅಲ್ಲಾಡಕತ್ತಣ್ಣ. ದೇವ್ರಿಗೆ ಸ್ತೋತ್ರ. ಅದಕ್ಕಂದ್ರೆ ಹೊಸ ಫಿನಾನ್ಸ್ ಕೊಡ್ತಾನೆ ದೇವರು. ಅಂತಂದ್ರೆ ಮತ್ತೆ ಲೋನ್ ಅಲ್ಲ, ಒದಗಿಸುವಿಕೆ. ಆಮೇನ್. ಮತ್ತೆ ಹಿಂಗ ಅನ್ಕೊಬಿಟ್ರೆ ಲೋನ್ ಮೂಲಕ ಅದ್ರ ಮೂಲಕ ಇಲ್ಲ. ಆಮೇನ್. ಅರ್ಥ ಆಗ್ತಾ? ಏನೋಣ ನನ್ನ ಪರಿಸ್ಥಿತಿ ಎಲ್ಲ ಕೂಡ ಕಠಿಣವಾಗ್ತಾ ಇದೆ. ದೇವ್ರಿಗೆ ಸ್ತೋತ್ರ. ಅದು ಕಠಿಣ ಆಗ್ಲಿಕ್ಕೆ ಕಾರಣನೇ ಸೂಚನೆ ಆಗಿದೆ, ದೇವರು ನಿನ್ನ ಜೀವಿತದಲ್ಲಿ ಸ್ಥಿರತ್ವ ತರ್ತಾ ಇದ್ದಾನೆ ಎಂಬುದಾಗಿ. ನೀನ್ ನಂಬಿರೋರು ಕೈ ಬಿಡ್ತಾರ. ನೀನು ನಂಬಿರೋರು ನಿನ್ನನ್ನು ಕೈ ಬಿಡ್ತಾರೆ. ಇಲ್ಲ ಡ್ಯಾಡಿ, ದೇವರೇ ಆತ ನೀಡು ಪ್ಲೀಸ್. ಆಮೇಲೆ ನೀನ್ ನಂಬಿರುವ ಸಿಸ್ಟಮ್ ಏನಿರ್ತದೆ, ಉದ್ಯೋಗ, ಅಲ್ಲೇ ನಿನಗೆ ರಾಜೀನಾಮೆ ಕೊಟ್ಟು ಬಿಡ್ತಾನೆ ಆತನೇ. ಸರ್ ನೀನ್ ಬಿಡ್ಬೇಕಪ್ಪ, ಕೆಲಸ ಬಿಡ್ಬೇಕು, ಪ್ಲೀಸ್ 3 ಲೋನ್ಗಳು ಇದಾವೆ. ಅಲ್ಲೆಲ್ಲೂಯ. ಅರ್ಥ ಆಗ್ತದೇನಾ? ಅರ್ಥ ಆಗ್ತದೆ? ನೀನು ಎದರಲ್ಲಿ ನಂಬಿಕೆ ಇಟ್ಕೊಂಡಿದೀವೋ ದೇವ್ರು ಅದನ್ನೇ ಅಲ್ಲಾಡಿಸ್ತಾನೆ. ದೇವ್ರು ಅಲ್ಲಾಡಿಸಿದಾಗ ನಿನಗೆ ಆ ನಂಬಿಕೆ ಇರಬೇಕು. ದೇವ್ರು ಹೊಸ ಕಾರ್ಯವನ್ನು ಮಾಡಕತ್ತಾನೆ, ದೇವ್ರು ಆತನ ಮಾತನ್ನು ನೆರವೇರಿಸ್ತಾ ಇದ್ದಾನೆ, ದೇವರು ಆತನ ಮಾತನ್ನು ಪೂರೈಸ್ತಾ ಇದ್ದಾನೆ ಎಂಬುದಾಗಿ. ಆಮೆನ್. ನಿನ್ನ ಜೀವಿತದಲ್ಲಿ ಯಾವತ್ತನಾಗ್ಲಿ ನೆನಪಿಟ್ಕೊಳ್ರಿ, ನನಗೆ ವಾಕ್ಯ ಹೇಳಕ್ ಟೈಮ್ ಇಲ್ಲ, ಬಟ್ ದೇವರ ಮಾತು ಆತ್ಮನಲ್ಲಿ ನುಡಿತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ನೆನಪಿಟ್ಕೊ, ಯಾವಾಗನ ಆಗಲಿ ಕಷ್ಟ ಎದುರಾದಾಗ, ಅಸಾಧ್ಯತೆಯ ವಿಷಯಗಳು ಎದುರಾದಾಗ, ಅವಾಗ ನೆನಪಿಟ್ಕೋ, ಸಾಧ್ಯವುಳ್ಳ ದೇವರು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬುದಾಗಿ. ಆಮೇಲೆ ಆ ಪರಿಸ್ಥಿತಿಯಲ್ಲಿ ನಿನ್ನ ಆಸಕ್ತಿ ಹೋಗೋದು ಬೇಡ. ಆಮೇಲೆ
ಹೇಳ್ರಿ ವಿಧೇಯತೆ, ಜೋರಾಗಿ ವಿಧೇಯತೆ. ಕೆಲವು ಸಂದರ್ಭದಲ್ಲಿ ನಿನಗೆ ಅರ್ಥ ಆಗದೆ ಇದ್ರು, ಭಯ ಇದ್ರು, ಸಂತೋಷ ಇದ್ರು, 2-3 ಫೀಲಿಂಗ್ಸ್ ಜಾಸ್ತಿ ಇದ್ರು, ದೇವ್ರು ಹೇಳನಂತಂದ್ರೆ ಮಾಡಿಬಿಡು, ಓಡ್ಬಿಡು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಇವತ್ತು ದೇವರು ಅದೇ ಹೇಳಕತ್ತಾನೆ. ನಿನಗೆ ಎಷ್ಟೇ ಆದ್ರೆ ಕೂಡ ವಿಶ್ವಾಸ ಅನ್ನೋದು ನಿನಗೆ ಕ್ಲಾರಿಟಿ ಇರಬೇಕಾಗಿಲ್ಲ, ವಿಧೇಯತೆ ಇರಬೇಕು. ಆಮೆನ್. ವಿಧೇಯತೆ ಎಲ್ಲಿರ್ತದೋ ಅಲ್ಲಿ ವಿಶ್ವಾಸ ಇರ್ತದೆ. ನೆಕ್ಸ್ಟ್ ಹೋಗೋಣ. ಆಗ ಯೇಸು ಅವರ ಎದುರಿಗೆ ಬಂದು ನೋಡ್ರಿ, ದೇವದೂತರನ ಮಾತು ಅಂತಂದ್ರೆ, ದೇವದೂತರ ಅಂತಂದ್ರೆ ನಿನ್ನ ಪಾಸ್ಟರ್ ಆಗಿರ್ಬೋದು, ಒಂದೊಂದು ಸಂದರ್ಭದಲ್ಲಿ ನಿಮ್ಮ ಅಪ್ಪ ಆಗಿರ್ಬೋದು, ಒಂದೊಂದು ಸಂದರ್ಭದಲ್ಲಿ ನಿಮ್ಮ ಅಮ್ಮ ಆಗಿರ್ಬೋದು, ಒಂದೊಂದು ಸ್ವಲ್ಪ ನಿನ್ನ ನಾಯಕನಾಗಿರ್ಬೋದು, ಮತ್ತೆ ಒಳ್ಳೆಯವರಪ್ಪ, ಮತ್ತೆ ಬೇರೆಯವರಲ್ಲ. ಓಕೆ, ಅವ್ರ ಮಾತಿಗೆ ನೀನು ಎಷ್ಟು ವಿಧೇಯತೆ ತೋರಿಸ್ತೀಯೋ ಅದರ ಮೇಲೆ ನೀನು ಯೇಸುವನ್ನು ಸಂದರ್ಶಿಸುವುದು ಕೂಡಿರ್ತದೆ. ಆಮೇಲೆ ಅರ್ಥ ಆಗ್ತದೇನಾ? ನೀನು ಯೇಸುವನ್ನ ಟಕ್ಕಂತ ಸ್ಟಾರ್ಟಿಂಗ್ ಪಾಯಿಂಟಾಗೆ ಸಿಗಂಗಿಲ್ಲ, ಮಿಡಿಲ್ ಪಾಯಿಂಟಾಗಿ ಸಿಗ್ತಾನೆ. ಹೇಳ್ರಿ, ಮಿಡಿಲ್ ಪಾಯಿಂಟಾಗ ಈ ಮಾತು, ನನ್ನ ದೇವದೂತರ ಮಾತಿಗೆ ನೀನು ಗೌರವವನ್ನು ನೀಡಿಲ್ಲ ಅಂತಂದ್ರೆ, ನನ್ನ ಮೆಸೆಂಜರ್ಗೆ ನೀನು ಮರ್ಯಾದೆ ಕೊಟ್ಟಿಲ್ಲ ಅಂತ ನನಗೆ ಮರ್ಯಾದೆ ಕೊಡಂಗಿಲ್ಲ ಅಂತ ಅರ್ಥ. ಆಮೇಲೆ ಅವ್ರು ಯಾವಾಗ ವಿಧೇಯತೆಯನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ದೇವರು ಮಧ್ಯದಾರಿಯಲ್ಲಿ ಬಂದು ಅವ್ರನ್ನ ಸಂದರ್ಶಿಸ್ತಾನೆ. ಆಮೆನ್. Our God is not a God of only Alpha and the Omega. He is also the God in the middle. ಅರ್ಥ ಆಗಿಲ್ಲ ನಿಮಗೆ? My God is not just the God of Alpha and the Omega. He is also the God of the middle. Amen. Every time ನೋಡ್ರಿ, ಬೇಷ್ ಕೇಳ್ರಿ, ಪ್ರತಿ ಸಲ ದೇವರು ಸಂದರ್ಶಿಸುವಂತ ಸಮಯದಲ್ಲಿ ಎಲ್ಲಿ ಸಂದರ್ಶಿಸ್ತಾನೆ ಅಂದ್ರೆ ಪ್ರಯಾಣದ ಮಧ್ಯದಲ್ಲಿ. ಜೋರಾಗಿ ಹೇಳ್ರಿ, ಪ್ರಯಾಣದ ಮಧ್ಯದಲ್ಲಿ. ಎಷ್ಟು ಮಂದಿ ಜೀವನದಲ್ಲಿ ಪ್ರಯಾಣಿಸ್ತಾ ಇದೀರಿ ಇವತ್ತು? ಪ್ರಯಾಣಿಸ್ತಾ ಇದ್ದೀರಾ? ಆಮೆನ್. ಪ್ರಯಾಣದ ಮಧ್ಯದಲ್ಲಿ ದೇವರು ಬಂದು ಸಂದರ್ಶಿಸ್ತಾನೆ. ಆಮೆನ್. ಆಗರಳು ಓಡಿ ಹೋಗ್ತಾ ಇದ್ಲು, ಅದರ ಮಧ್ಯದಲ್ಲಿ ದೇವರು ಬಂದು ಸಂದರ್ಶಿಸಿದ. ಈ ಹೆಣ್ಮಕ್ಳು ಓಡಿ ಹೋಗ್ತಾ ಇದ್ರು, ಅದರ ಮಧ್ಯದಲ್ಲಿ ದೇವರು ಏಸಪ್ಪ ಬಂದು ಅವ್ರನ್ನು ಸಂದರ್ಶಿಸಿದ. ಆಮೇನ್. ಜೋರಾಗಿಡ್ರಿ ಆಮೇನ್ ಅಂತ ಹೇಳ್ರಿ. ಯೇಸು ಪ್ರಭು ಸಂದರ್ಶಿಸಿದ ಕೂಡಲೇ ನೋಡ್ರಿ ಏನು ಓದಿ ಸಿಸ್ಟರ್. ನಿಮಗೆ ಶುಭವಾಗಲಿ ಅಂದನು. ಜೋರಾಗಿ ಹೇಳ್ರಿ, ನಿಮಗೆ ಶುಭವಾಗಲಿ. ಪಕ್ಕದವ್ರು ನೋಡ್ರಿ, ನಿನಗೆ ಶುಭವಾಗಲಿ, ನನಗೆ ಶುಭವಾಗಲಿ. ಆಮೆನ್. ಯೇಸು ಪ್ರಭು ಎದ್ದೇಳೋ ಕಾರಣ ಏನು ಗೊತ್ತಾ? ದುಃಖದ ಸಮಾಚಾರ ಹೇಳಕ್ಕಲ್ಲ, ಶುಭ ಸಮಾಚಾರ. ಆಮೆನ್. ದುಃಖವಾಗಲಿ ಅಂತ ಹೇಳಿಲ್ಲ, ಶುಭವಾಗಲಿ. ಆಮೆನ್. ಇಷ್ಟು ದಿವಸ ನೀವು ಹತ್ತಿರ, ದೇವ್ರಿಗೆ ಸ್ತೋತ್ರ, ಪರವಾಗಿಲ್ಲ, ಈಗ ನಗುವಂತ ಸಮಯ, ಶುಭಕರವಾಗಿರುವ ಸಮಯ, ಸಂತೋಷಿಸುವಂತ ಸಮಯ, ಸಂಭ್ರಮಿಸುವಂತ ಸಮಯ. ಅರ್ಥ ಆಗ್ತದೇನಾ? ಒಂದ್ಸಲ ಅದೇ 2 ದಿನಗಳ ಹಿಂದೆ ಯೇಸು ಪ್ರಭು ಏನ್ ಮಾಡ್ತಿದ್ದ? ಆ ಶಿಲುಬೆನ ಎತ್ಕೊಂಡು ಹೋಗ್ತಾ ಇದ್ದ. ಎಲ್ಲ ಹೆಣ್ಮಕ್ಳ ರೋಡ್ ಪಕ್ಕ ಬಂದು, ಏನಪ್ಪ ಹಿಂಗಾಗ್ಬಿಡ್ತು ಅಂತ ಅಳಕ್ ಪ್ರಾರಂಭಿಸಿದ್ರು. ಅವಾಗ ಯೇಸು ಪ್ರಭು ಅವ್ರು, ನೋಡ್ರಿ, ನನಗೋಸ್ಕರ ಅಳಕ್ ಹೋಗ್ಬೇಡ್ರಿ, ನಿನ್ನ ಮಕ್ಕಳಿಗೋಸ್ಕರ ಅಳ್ರಿ ಎಂಬುದಾಗಿ ಯೇಸು ಪ್ರಭು ಹೇಳ್ದ. ಹೌದಾ? ಯೇಸು ಪ್ರಭು ಹೇಳ್ದ, ಹೌದಾ? 2 ದಿನಗಳ ಆದ ನಂತರ ಅದೇ ಯೇಸು ಪ್ರಭು ಬಂದು ಇದೇ ಹೆಣ್ಣುಮಕ್ಳ ಹತ್ರ ಬಂದು ಏನ್ ಹೇಳ್ತಾನೆ ಗೊತ್ತಾ? ಇವಾಗ ನಗರಿ ಎಂಬುದಾಗಿ. ಆಮೇಲೆ ಪಕ್ಕದವ್ರು ನೋಡಿ, ಅಳೋ ಟೈಮ್ದಾಗ ಅಳು, ಹೆಂಗ ಸಿಕ್ಕಿದ್ರೆ ಹಂಗ ಅಳು. ಬಟ್ ನಗೋ ಟೈಮ್ದಾಗ ಯೇಸು ಪ್ರಭು ಹೇಳಿದಾಗ ನಗು. ಹಲ್ಲೆಲೂಯಾ. ಎದಕ್ಕಂದ್ರೆ ದೇವರ ಪುನರುತ್ಥಾನದ ಸಮಾಚಾರನೇ ಶುಭ ಸಮಾಚಾರ, ದುಃಖದ ಸಮಾಚಾರ ಅಲ್ಲ. ಆಮೆನ್. ಪಿಕ್ಚರ್ ಅಭಿ ಬಾಕಿ. ಎಲ್ಲರೂ ಪಿಕ್ಚರ್ ಅಭಿ ಬಾಕಿ. ಆಮೆನ್. ಎಲ್ಲರೂ ಅನ್ಕೊಂಡ್ರು ಗುಡ್ ಫ್ರೈಡೆ ಸ್ಟಾರ್ಟ್ ಆಯ್ತಪ್ಪ ಕತೆ ಅಂತಂದು. ಗುಡ್ ಫ್ರೈಡೆ ಇಂದನೇ ಸ್ಟಾರ್ಟ್. ಆಮೇಲೆ ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಅದೇ ಆಗಿರ್ಬೋದು, ಅದೇ ಪಾಯಿಂಟಿಗೆ ಬಂದು ನಿಂತಿರ್ಬೋದು. ಮಗನೇ ಇವತ್ತು ಹೇಳ್ತಾನೆ, ಅದೇ ಪಾಯಿಂಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಗಾಡಿ ಎತ್ಕೊಂತೀನಿ, ಆಮೇಲೆ ಬಂದಕ್ಕೆ ಎತ್ಕೊಂತೀನಿ, ನಿನ್ನ ಜೀವಿತವನ್ನೇ ಎತ್ಕೊಂತೀನಿ. ಹಲ್ಲೆಲೂಯಾ. ಇವತ್ತು ಆ ಶುಭ ಸಮಾಚಾರವನ್ನು ದೇವರು ನಮಗೆ ನೀಡ್ತಾ ಇದ್ದಾನೆ. ಓಕೆ, ಹೇಳಿದ ಕೂಡಲೇ ನೋಡ್ರಿ ಅಲ್ಲಿ ಏನು ಮಾಡಿದ್ರು? ಅವರು ಆರಾಧಿಸಿದ್ರು. ಹೇಳರು ಆರಾಧಿಸಿದ್ರು. ಆಮೆನ್. ಎಲ್ಲಿ ಬಿದ್ದು ಆರಾಧಿಸಿದ್ರು? ಜೋರಾಗಿ ಹೇಳ್ರಿ, ಪಾದದ ಬಳಿ ಬಿದ್ದು ಆರಾಧಿಸಿದ್ರು. ಜೋರಾಗಿ ಹೇಳ್ರಿ, ಪಾದದ ಬಳಿ ಬಿದ್ದು ಆರಾಧಿಸಿದ್ರು. ಆಮೆನ್. ಆಮೆನ್. ನಿನ್ನ ವಿಧೇಯತೆಯ ಮಧ್ಯದಲ್ಲಿ
ದೇವರು ಸಂದರ್ಶಿಸುವ ಪ್ರತಿಯೊಂದು ಸಮಯದಲ್ಲಿ ನಿನ್ನಲ್ಲಿ ಆರಾಧನೆ ಕಡಿಮೆ ಇರಬಾರ್ದು. ಆಮೆನ್. ಆರಾಧನೆ ವಿಷಯಕ್ಕೆ ಬಂದಾಗ ಪಾಸ್ಟರ್ ಅಲ್ಲ, ಬಿಷಪ್ ಅಲ್ಲ, ಯಾರು ಆ ತಲೆ ಬರಹ ಬರಬಾರ್ದು, ಆ ಟೈಟಲ್ ಅಡ್ಡ ಬರಬಾರ್ದು. ನೀನು ಆರಾಧಕನಷ್ಟೇ. ಆಮೇನ್. ಅದಕ್ಕೋಸ್ಕರ ಕೈ ಎತ್ತು ಅಂತಂದ್ರೆ ಎತ್ತಿ ಬಿಡೋದ ಅಷ್ಟೇ ಯೇಸು ಪ್ರಭುಕ್ಕೋಸ್ಕರ. ಕಾಲ್ ಮುಂದೆ ಬಿದ್ದು ಅಂದ್ರೆ ಬೀಳೋದೇ ಯೇಸು ಪ್ರಭುಕ್ಕೋಸ್ಕರ. ಕೊಡ ಅಂತಂದ್ರೆ ಕೊಡೋದೇ ಯೇಸು ಪ್ರಭುಗೋಸ್ಕರ. ದುಡ್ಡಲ್ಲ, ನಿನ್ನ ತಲೆನೇ. ಹಲ್ಲೆಲೂಯಾ. ದುಡ್ಡು ಎಲ್ಲರಿಗೂ ಕೊಡ್ತಾರೆ, ತಲೆ ಕೊಡ್ರಿ ಅಂತಂದ್ರೆ ಕೊಡಂಗಿಲ್ಲ. ಆಮೇಲೆ ಇವತ್ತು ಅಂಥ ಆರಾಧನೆಯು ನಮ್ಮಲ್ಲಿ ದೇವರು ಕಾಣಬಹುದಾ? ಆಡೋದು ಈಸಿ. ಎದಕ್ಕಂದ್ರೆ ಒಂದೆರಡು ವಚನ, 1-20 ನಿಮಿಷ ಅಷ್ಟೇ. ಬಟ್ ಆರಾಧನೆ ವಿಷಯಕ್ಕೆ ಬಂದರೆ ಕೇವಲ ಆಡಲ್ಲ. ನಿನ್ನ ಸಮರ್ಪಣೆ, ನಿನ್ನ ಹೃದಯ, ನಿನ್ನ ವಿಧೇಯತೆ, ನಿನ್ನ ಜೀವವೇ ಅಲ್ಲಿ ಪಣಕ್ಕೆ ಇಡಕ್ಕೆ ಸಿದ್ಧನಾಗಿದೆಯಾ? ಆಮೇನ್. ನಿನ್ನ ಮರ್ಯಾದೆಯನ್ನು ನೀನು ಹಿಡಿಯೋಕೆ ಸಿದ್ಧನಾಗಿದೆಯಾ? ಆಮೇನ್. ಯೇಸು ಅವರಿಗೆ ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಓಕೆ, ಸಾಕು. ನಾನು ಇನ್ನ ಸ್ವಲ್ಪ ಮುಗಿಸ್ಬಿಡ್ತೇನೆ, ಲಾಸ್ಟ್ಗೆ ಟಕ್ ಅಂತ ಪ್ಯಾಕ್ ಮಾಡ್ಬಿಡ್ತೇನೆ. ಓಕೆನಾ? ನಿನಗೆ ಹೊಟ್ಟೆದಾಗ ಊಟ ಹೋಗ್ಲಿದ್ರು ಪರವಾಗಿಲ್ಲ, ಆತ್ಮದಲ್ಲಿ ನಿನಗೆ ಈ ವಾಕ್ಯ ಹೋಗಲಿ. ಆಮೆನ್. ಸತ್ತಂತ ನಿನಗೆ ಅನಾನುಕೂಲವಾಗಿ ಯಾರನ್ನ ಊಟ ಮಾಡ್ತೀರೇನ್ರಿ ದುಃಖ ಟೈಮ್ದಾಗ? ಯಾರು ಊಟ ಮಾಡಂಗಿಲ್ಲ. ಯಾರನ್ನ ಬಂದು ಆಧರಿಸಿ ಸಂತೈಸಿ ಒಳ್ಳೆ ಮಾತುಗಳು ಹೇಳಿದ್ರೆ ಅವಾಗ ನಿನಗೆ ಎಲ್ಲಿ ಇಲ್ಲೋದ ಸ್ವಲ್ಪ ಧೈರ್ಯ ಬರ್ತದೆ. ಹೌದಾ ಹೇಳ್ರಿ? ಇವತ್ತು ಆ ಧೈರ್ಯವನ್ನು ತುಂಬಿಸುವಂತ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಬಂದಿರೋದು. ಅದಾದ ಮೇಲೆ ಇದೆಲ್ಲ ಕೇಳಿ ಬರ್ತಾರೆ. ಈ ಗಾರ್ಡ್ಗಳು ಇರ್ತಾರಲ್ಲ, ಈ ಯಾರೋ ಕಾವಲಗಾರರು ಏನು ಮಾಡ್ತಾರ, ಹೋಗ್ಬಿಟ್ಟು ಅಲ್ಲಿ ಇರೋ ಪಾಸ್ಟರ್ಗಳಿಗೆ ಹೇಳ್ಬಿಡ್ತಾರೆ. ಆಗಿನ ಕಾಲದಾಗ ರಿಲಿಜಿಯಸ್ ಲೀಡರ್ಸ್ ಯಾರೋ ಪಾಸ್ಟರ್ಗಳೇ. ಅವ್ರಿಗೆ ಹೋಗಿ ಹೇಳ್ಬಿಡ್ತಾನೆ, ಆತ ಸಮಾಧಿ ಆಗಿ ಇಟ್ಟಿದ್ವಲ್ಲ ಮೊನ್ನೆ ಸಾರ್, ಎದ್ಬಿಟ್ಟಾನ ಸಾರ್, ಹೋಗ್ಬಿಟ್ಟಾನ ಸಾರ್, ಯಾರೋ ದೇವದೂತ ಬಂದ್ಬಿಡ್ತು ಸಾರ್, ಅಯ್ಯ ನಮ್ಗೆ ಆಗಿಲ್ಲ ಸರ್, ಬಿದ್ದುಬಿಟ್ವಿ, ಬಿದ್ದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಹಲ್ಲೆಲೂಯಾ. ಇವರು ಯಾರನ್ನ ತಡೆ ಹಿಡಿಬೇಕಂತ ಇದ್ರು ಅವರೇ ಎದ್ದು ಬಿಟ್ಟಾರ. ಹಲ್ಲೆಲೂಯಾ. ಮತವು ಏನ್ ಮಾಡ್ತಂತಂದ್ರೆ ಅವರ ಸುಳ್ಳನ್ನು ಹಾಕಿ ಆ ಸುಳ್ಳಿಗೆ ದುಡ್ಡನ್ನು ಕೊಟ್ಟು ಆ ಸುಳ್ಳನ್ನು ಭದ್ರಪಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ನೋಡ್ರಿ, ಇವ್ರು ಏನ್ ಮಾಡಿದ್ರು ಗೊತ್ತಾ? ಆ ಸತ್ತಂತ ಶರೀರವನ್ನು ಭದ್ರಪಡಿಸ್ಲಿಕ್ಕೆ ಟ್ರೈ ಮಾಡಿದ್ರು. ಯಾರನ್ನ ಇಟ್ಕೊಂಡು? ಇಬ್ಬರು ಕಾವಲುಗಾರನ್ನು. ಅದಾದ್ಮೇಲೆ ಅದಕ್ಕೆ ಸಾಧ್ಯವಾಗ್ಲಿಲ್ಲ. ಅದಾದ್ಮೇಲೆ ಇವಾಗ ಸತ್ಯ ಇದು ಹೋಗ್ಬಿಡ್ತೈತೆ, ಎಲ್ಲ ಕಡೆ ಹೋಗ್ಬಿಡ್ತೈತೆ. ಏಸಪ್ಪ ಎದ್ದ. ಇವಾಗ ಇವ್ರಿಗೆ ಕಷ್ಟ ಆಗ್ಬಿಡ್ತೈತೆ. ಎಲ್ಲಿ ಕಾಣಿಕೆಗಳು ಇರಂಗಿಲ್ಲ, ಇವ್ರ ಮಾತುಗಳು ನಂಬಂಗಿಲ್ಲ, ಇವ್ರನ್ನ ಯಾರು ಹಿಂಬಾಲಿಸಂಗಿಲ್ಲ. ಇವಾಗ ಎಲ್ಲರೂ ಕೂಡ ಯೇಸು ಪ್ರಭು ಹಿಂಬಾಲಿಸ್ಬಿಡ್ತಾರೆ. ಇವಾಗ ನಮ್ಮ ಕತೆ ಏನು ಅಂತಂದು ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಗೊತ್ತಾ? ದುಡ್ಡು ಕೊಡ್ತಾರೆ. ಯಾರಿಗೆ? ಕಾವಲುಗಾರರು ಕೊಟ್ಟು ಏನ್ ಹೇಳ್ತಾರೆ? ಒಂದು ಸುಳ್ಳು ಹೇಳ್ತಾರೆ. ಏನು ಸುಳ್ಳು? ಒಂದು ವೇಳೆ ಯಾರನ್ನ ಬಂದು ನಿಮಗೆ ಕೇಳಿದ್ರೆ ಯಾರ ಬಂದು ಎತ್ಕೊಂಡು ಹೋಗ್ಬಿಟ್ಟಾರ ಅಂತ ಹೇಳ್ಬಿಟ್ರು. ಯಾರೋ ಬಂದು ಎತ್ಕೊಂಡು ಹೋಗ್ಬಿಟ್ಟಾರ, ಶರೀರವನ್ನು ಎತ್ಕೊಂಡು ಹೋಗ್ಬಿಟ್ಟಾರ, ಸುಮ್ಮನೆ ಪುಕಾರ ಎಬ್ಬಿಸ್ತಾ ಇದಾರ ಅಂತ ಹೇಳು. ಹಂಗನ್ನ ಈ ಸುಳ್ಳನ್ನ ಏನ್ ಮಾಡೋಣ? ಪ್ರೊಪಗೇಟ್ ಮಾಡೋಣ. ಹೇಳ್ರಿ, ಪ್ರೊಪಗೇಟ್ ಮಾಡೋಣ. ಒಂದು ಫಿಲಿಂ ಬಂತು ಇವತ್ತು, ಪ್ರೊಪಗೇಟ್ ಮಾಡುತ್ತೆ ಮೊನ್ನೆ ಒಂದು ರಾಜಕೀಯ ಪಾರ್ಟಿಯನ್ನು. ಇವ್ರೇನು ಮಾಡಿದ್ರು? ಅವರ ರಿಲಿಜಿಯಸ್, ಓಕೆ ಇವಾಗ ಕೇಳಕ್ ಹೋಗ್ಬೇಡ್ರಿ, ಇವರು ನಾನು ಕೇಳ್ತೀನಿ, ನನ್ನ ಕೇಳ್ರಿ ಯಾವ ಫಿಲಿಮ್ ಅಂತಂದ್ರೆ ನಾನು ಹೇಳ್ತೀನಿ ಅಂತೇಳಿ ಹೇಳ್ತೀನಿ ಅಂತೇಳಿ. ಆಮೇಲೆ ನಾನು ನೋಡಿದ್ದೀನಿ ಏನೇನು ನ್ಯೂಸ್ನಾಗಿರ್ತಾವೆಲ್ಲ ನೋಡ್ತೀನಿ ನಾನು. ಆಮೇಲೆ ಕೇಳ್ರಿ, ಈ ಸುಳ್ಳನ್ನು ಏನ್ ಮಾಡಿದ್ರು? ಪ್ರೊಪಗೇಟ್ ಮಾಡಿದ್ರು. ಎಲ್ಲ ಯೇಸು ಪ್ರಭು ಎದ್ದಿಲ್ಲ, ಅದು ಕೇವಲ ಸುಳ್ಳು. ಆಮೇನ್. ಸುಳ್ಳನ್ನ ನೀನು ಎಷ್ಟು ದುಡ್ಡು ಕೊಟ್ಟರು ಕೂಡ ಆ ಸುಳ್ಳೆ. ಆಮೇನ್. ಸುಳ್ಳಿಗೆ ದುಡ್ಡು ಬೇಕು, ಸತ್ಯಕ್ಕೆ ದುಡ್ಡು ಬೇಕಾಗಿಲ್ಲ. ಆಮೇನ್. ಸತ್ಯಕ್ಕೆ ಆಧಾರವಾಗಿ ಸಪೋರ್ಟ್ ನಿಲ್ಲಬೇಕಾಗಿರುವ ಯಾವ ವಿಷಯವೂ ಅವಶ್ಯಕತೆ ಇಲ್ಲ. ಸತ್ಯವು ಹರಡುತ್ತದೆ. ನೀನು ಸಮಾಧಿಯಲ್ಲಿ ಇಟ್ಟರು ಕೂಡ ಅದು ಎದ್ದೇಳ್ತದೆ. ಯಾಕಂದ್ರೆ ಸಮಾಧಿಯಲ್ಲಿ ಊಣಿಕ್ಲಿಲ್ಲ, ನಾಟರಿದ್ದಾರೆ ಅವರು ಅಷ್ಟೇ. ನಿನಗೆ ಅರ್ಥ ಇಲ್ಲ. ಊಣಿಕ್ಕುವ ವಿಷಯ, ನಾಟಲ್ಪಡಿಯುವ ವಿಷಯ ಎರಡು ಡಿಫ್ರೆನ್ಸ್ ಇದೆ. ಊಣಿಕ್ಕಿರೋದು ಮತ್ತೆ ಬರಂಗಿಲ್ಲ ಮ್ಯಾಗ, ನಾಟಲ್ಪಟ್ಟಿರೋದು ಮತ್ತೆ ಬರ್ತದೆ. ವ್ಯವಸಾಯದಲ್ಲಿ ನಾವು ನೋಡೋದು ಊಣಿಡಿಯೋದಲ್ಲ, ನಾಟ್ತೇವಲ್ಲಿ. ಅದಕ್ಕ ಅದರಲ್ಲಿ ಜೀವ ಇದೆ. ಏಸಪ್ಪನಲ್ಲಿ ಜೀವ ಇತ್ತು, ಅದಕ್ಕೋಸ್ಕರ ಅವ್ರು ಏನ್ ಅನ್ಕೊಂಡ್ರು? ಊನಿಟ್ಟಿದೀವಿ ಅಂತ ಅನ್ಕೊಂಡ್ರು. ಊನಿಟ್ಟಿಲ್ಲ, ಅವ್ರು ನಾಟಿದ್ರು ಅಷ್ಟೇ.
ಆಮೇನ್. ಇವತ್ತು ನಾನು ನಂಬೋದು ಅಷ್ಟೇ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟು ಮಂದಿ ಬಂದು ಪ್ರೆಷರ್ ಹಾಕಿದ್ರು ಕೂಡ ಅವ್ರು ನಮ್ಮ ಮೂನಿಡ್ತಾ ಇಲ್ಲ, ನಾಡ್ತಾ ಇದ್ದಾರೆ ಇನ್ನ ಒಳಗಡೆ. ಆಮೇನ್. ನಮ್ಮ ಜೀವಿತದ ಕುರಿತಾಗಿ ಸುಳ್ಳು ಪ್ರವಚನಗಳನ್ನು ಮಾಡಿದ್ರು ಕೂಡ ಪರ್ವಾ ಇಲ್ಲ. ಹೇಳ್ರಿ ಪರ್ವಾ ಇಲ್ಲ. ಹೇಳ್ರಿ ರಾಗ ಹಾಕ್ರಿ ಒಂದೆರಡು, ಪರ್ವಾ ಇಲ್ಲ ಹೇಳ್ರಿ. ಆಮೇಲೆ ಏಕೆ ಗೊತ್ತಾ, ನಾವು ಊಣಿಕ್ಕಲ್ಪಡ್ಲಿಕ್ಕೆ ದೇವರು ಕರೆದಿಲ್ಲ, ನಮ್ಮನ್ನು ನಾಟಿದ್ದಾನೆ. ನಮ್ಮನ್ನು ನಾಟಿದ್ದಾನೆ. ಹೇಳ್ರಿ ನನ್ನನ್ನು ನಾಟಿದ್ದಾನೆ. ನಾನು ಎಷ್ಟು ಕೆಳಗೆ ಊಣಿಡ್ತಾರೋ ಅಷ್ಟು ಮೇಲಕ್ಕೆ ಎದ್ದೋಳ್ತೇನೆ. ಆಮೆನ್. ಯಾವಾಗ ಮನುಷ್ಯರಿಗೆ ಸತ್ಯವನ್ನು ಅಂಗೀಕರಿಸ್ಲಿಕ್ಕೆ ಸಾಧ್ಯವಾಗಂಗಿಲ್ವೋ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ದೃಷ್ಟಿಕೋನ ಬದಲಾಯಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆ ಹೋಟೆಲ್ದಾಗ ಪ್ಯಾಟ್ ಪಿಕ್ಚರ್ ಚೇಂಜ್ ಆಗ್ಬಿಡ್ತಾವ, ಅವ್ನು ಗ್ಲಾಸ್ ಹಾಕೊಂಡು ಬಂದ್ಬಿಡ್ತಾನ, ಅವ್ನು ರಜನಿಕಾಂತ್ ಬಂದಂಗ. ಓ ಬ್ರೋ ಇಟ್ಲಾ, ಆದ್ರೆ ಬ್ರೋ ಅಟ್ಲ ಅಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ದುಡ್ಡು ಎಲ್ಲಿರ್ತದೋ ಭಾಳ ಕೇರ್ಫುಲ್ ಆಗಿರ್ಬೇಕು. ಹೇಳ್ರಿ ದುಡ್ಡು ಎಲ್ಲಿರ್ತದೋ, ದುಡ್ಡು ಮಾತ್ರ ಅಲ್ಲ, ಊಟ ಎಲ್ಲಿರ್ತದೋ ಅವ್ರು ದುಡ್ಡು ಇಟ್ಟು ಕೊಂಡ್ಕೊಂಡ್ರು, ಊಟ ಕೊಟ್ಟು ಕೊಂಡ್ಕೊಳಕ್ಕಾಗಿಲ್ಲ. ದುಡ್ಡು ಕೆಲವು ಸಂದರ್ಭಗಳ ಸಾತಾನ ಹಂಗೆ ಮಾಡ್ತಾನೆ. ಏನ್ ಮಾಡ್ತಾನೆ ಗೊತ್ತಾ, ಕೆಲವು ವಿಷಯಗಳನ್ನು ಉಪಯೋಗಿಸ್ಕೊಂಡು ಸುಳ್ಳನ್ನು ನಮ್ಮಲ್ಲಿ ತುಂಬಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ. ಇವತ್ತು ನನ್ನ ಪ್ರಾರ್ಥನೆ, ಆ ಸುಳ್ಳುಗಳು ಯೇಸುವಿನ ನಾಮದಲ್ಲಿ ಎಕ್ಸ್ಪೋಸ್ ಆಗಲಿ, ಎಕ್ಸ್ಪೋಸ್ ಆಗಲಿ. ವಂಚನೆಯು ನಿಮ್ಮ ಕಣ್ಣುಗಳು ನೋಡ್ಲಿ, ಹಿಂಗೆ ಫುಲ್ ರಿಯಾಲಿಟಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಾಗ ನೋಡೋದಂಗೆ ನೋಡ್ಬೇಕು ನೀನು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಕಲರ್ ಪಿಕ್ಚರ್ ನೋಡ್ದಂಗೆ ನೋಡ್ಬೇಕು. ಏಮೇ ವಂಚನೆ ನಿನ್ನ ಕಣ್ಣು ಮುಂದೆ ಆಗುವಾಗ, ಏಮೇನ್ ಮೋಸವು ನಿನ್ನ ಕಣ್ಣು ಮುಂದೆ ಆಗುವಾಗ, ಸುಳ್ಳುಗಳನ್ನು ಪ್ರಚರಿಸ್ತಾ ಇರುವಾಗ ನಿನ್ನ ಕಣ್ಣುಗಳನ್ನು ನೋಡಲಿ ಯೇಸುವಿನ ನಾಮದಲ್ಲಿ. ಏಮೇ ಕ್ಯಾನ್ ವಿ ಡೂ ಸಮಥಿಂಗ್ ದಿಸ್ ಮಾರ್ನಿಂಗ್? ರೇಸ್ ಯುವರ್ ಹ್ಯಾಂಡ್, ಸೇ ಹೇಳ್ರಿ, ನನ್ನ ಕಣ್ಣುಗಳು ಪ್ರತಿಯೊಂದು ಸುಳ್ಳು ನೋಡಿ ಎಕ್ಸ್ಪೋಸ್ ಮಾಡ್ತವೆ. ಬೇಕಂದ್ರೆ ದೇವರು ಅದನ್ನು ಎಕ್ಸ್ಪೋಸ್ ಮಾಡ್ತಾನೆ. ನಾನು ನಂಬಬಾರದ ಸ್ವರಗಳು ದೇವರು ಎಕ್ಸ್ಪೋಸ್ ಮಾಡ್ತಾನೆ. ನಾನು ನಂಬಬಾರದ ವಿಷಯಗಳನ್ನು ದೇವರು ಎಕ್ಸ್ಪೋಸ್ ಮಾಡ್ತಾನೆ. ನನ್ನ ವೈರಿಗಳನ್ನು ಸಮಯಕ್ಕಿಂತ ಮುಂಚೆನೆ ಎಕ್ಸ್ಪೋಸ್ ಮಾಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಯಾಕೆ ಯೇಸು ಪ್ರಭು ಎಲ್ಲಿ ಸಂದರ್ಶಿಸ್ತಾನೆ? ಮುಂದಕ್ಕೆ ಹೋಗೋ ಜಾಗದಾಗ. ಎಲ್ಲರ ಮುಂದಕ್ಕೆ ಹೋಗೋ ಜಾಗದಾಗ. ಆಮೆನ್. ಎಲ್ಲಿರ್ತೀವೋ ಅಲ್ಲಿ ಬರಂಗಿಲ್ಲ, ಮುಂದಕ್ಕೆ ಹೋಗ್ಬೇಕು. ಆಮೆನ್. ಇವತ್ತು ನನ್ನ ಪ್ರಾರ್ಥನೆ, ಟೈಮ್ ಇಲ್ಲ, ಇದೊಂದು ವಿಷಯನ ಹೇಳ್ತೀನಿ, ಮುಗಿಸ್ತೇನೆ. ಆಮೆನ್. ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ಪ್ರಭು ಎದ್ದರಿಕೆ ಕಾರಣ ನೀನು ಮುಂದಕ್ಕೆ ಹೋಗ್ಬೇಕಂತಂದು. ಆಮೆನ್. ಇಲ್ಲೇ ಕೂತ್ಕೊಂಡಿರ್ಬೇಕಂತ ಅಂತಲ್ಲ, ನಿನ್ನ ಜೀವಿತದಾಗ ಎಲ್ಲ ಇದೆಯಂತ ಅಲ್ಲೇ ಇರ್ಬೇಕಂತಲ್ಲ, ಮುಂದಕ್ಕೆ ಹೋಗ್ಬೇಕು. ಎಲ್ಲರ ಮುಂದಕ್ಕೆ ಹೋಗೋಣ. ಆಮೆನ್. ಪಕ್ಕದವ್ರ ಕೈ ಇಟ್ಕೊಂಡು ಹೇಳ್ರಿ, ಮುಂದಕ್ಕೆ ಹೋಗೋಣ. ಆಮೆನ್. ಜೋರಾಗಿ ಮುಂದಕ್ಕೆ ಹೋಗೋಣ. ನಿನ್ನಲ್ಲಿರುವ ಭಯ, ಎಷ್ಟು ಮಂದಿಗೆ ಭಯ ಇದೆ ಒಳಗ? ಜೀವಿತದ ಕುರಿತಾಗಿ ಭಯ. ನಿನ್ನ ಭಯ ನಿನ್ನನ್ನು ಬಿಡಬೇಕಂತಂದ್ರೆ ನೀನು ಹೆಜ್ಜೆ ಹಾಕಬೇಕು. ಆಮೆನ್. ಪ್ರಾಬ್ಲಮ್ ಏನ್ ಗೊತ್ತಾ, ನಮಗೆ ಭಯ ಹೋದ್ಮೇಲೆ ಹೆಜ್ಜೆ ಹಾಕ್ತೀನಿ ಅಂತ ಹೇಳ್ತಾರೆ. ಹೌದಾ? ಹೌದಾ? ಎಷ್ಟೋ ಮಂದಿ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆನೆ ಭಯದಲ್ಲೇ ಮಾಡ್ಕೊಂತಾರೆ, ಹೆಜ್ಜೆ ಹಾಕ್ತಾರೆ. ವಿಶ್ವಾಸದ ಹೆಜ್ಜೆ ಅಂತಾರೆ ಅವ್ರನ್ನ. ಕುರುಡು ಹೆಜ್ಜೆ ಆದ್ರೂ ಕೂಡ ವಿಶ್ವಾಸ. ಪ್ಲೀಸ್ ದಯಮಾಡಿ ಕಿರಣ್ ಬಗ್ಗೆ ಆಲೋಚನೆ ಮಾಡ್ಬೇಡ್ರಿ. ನಂದೇ ಅನಕ ನಿಂದೆ ಅನಕ. ಓಕೆ, ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲ ಹಂಗೆ ಹೋಗ್ಬಿಡ್ತತ್ತೆ ತೂರ್ಪು ದಿಕ್ಕಿನಾಗ. ಇಲ್ಲ, ನಂದೇ ಅನಕ. ಆಮೆನ್. ನಿನ್ನ ಭಯವು ಯಾವಾಗ ಹೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ನಿನ್ನ ಹೆಜ್ಜೆಯನ್ನು ಹಾಕುವಾಗ, ನಿನ್ನ ಜೀವಿತ ಮುಂದಕ್ಕೆ ಹೋಗುವಾಗ. ಆಮೆನ್. ಫಸ್ಟ್ ಟೈಮ್ ನಾನು ಸೈಕಲ್ ತುಳಿಯೋ ಟೈಮಾಗ, ಸೈಕಲ್ ಕಲಿಯೋ ಟೈಮ್ದಾಗ, ಸ್ಟಾರ್ಟಿಂಗ್ ಚಿಕ್ಕವನಿದ್ದಾಗ ಭಯ ಇರ್ತಿತ್ತು. ಯಾಕೆ ಗೊತ್ತಾ, ಯಾವಾಗ ಬೀಳ್ತೀನೋ ಅಂತಂದು. ಎದಕ್ಕಂತಂದ್ರೆ ಈ ಕಡೆ ಸೈಡ್ ಎರಡು ಟೈರ್ಸ್ ಇದ್ದಾಗ, ವೀಲ್ಸ್, ಸಪೋರ್ಟಿಂಗ್ ವೀಲ್ಸ್ ಇದ್ದಾಗ ಈಸಿ ಹೋಗ್ಬೋದು, ಬ್ಯಾಲೆನ್ಸ್ ಸೈಕಲ್ ಆಟೋಮೆಟಿಕ್ ಮಾಡ್ತದೆ ಅದು. ಬಟ್ ಅದೆರಡು ತೆಗೆದು ಕೂಡಲೇ ಎರಡದ್ರ ಮೇಲೆ ನಾನು ಓಡಿಸ್ಬೇಕು. ಹೌದಾ? ಓಡಿಸ್ಬೇಕು. ಹೌದಾ? ಸೊ ಇಂದು ಬಾತ ಇಟ್ಕೊಂಡ, ನೀವು ತೊಕ್ಕರ ಅಂತಂದು ಒಬ್ಬ ಅಣ್ಣ ಇಟ್ಕೊಂಡಿದ್ದ. ನಾನು ತುಳಿತೇನೆ ಆತ ಆದ್ಮೇಲೆ ಬಿಟ್ಬಿಟ್ಟು ನನಗೂ ಗೊತ್ತಿಲ್ಲ. ತೊಕ್ಕು ಅಂತಂದ. ನನಗೆ ಒಳಗೆ ಭಯ ಆಯ್ತು, ಎಕ್ಕಡೆ ಪಡ್ತಾನೆ ಅಮ್ಮ, ಎಕ್ಕಡೆ ಕಾರು ಗುದ್ದುತ್ತಾನೋ, ಅಲ್ಲಿ ಇಂಟೋಲೊಚ್ಚಿ ಮಲ್ಲಿ ಮಾಯಮ್ಮನ ಬಿಟ್ಟು ಸತ್ತ ಹಚ್ಕೊಂಡು ತಿಂಟಾರೋ ಅಂತಂದು. 2 ಸೆಕೆಂಡ್ ಆಗೋಕ್ಕಿಲ್ಲ, ನಾನು ನೋಡ್ತಾ ಇದೀನಿ, ಹಿಂದೆ ಆತ ಇಲ್ಲ, ಭಯ ಇಲ್ಲ. ಮುಂದಕ್ಕೆ ಹೋಗಿದ ಕೂಡಲೇ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅರ್ಥ ಆಯ್ತು, ಸೈಕಲ್ ಹಿಂಗೆ ಓಡಿಸ್ಬೇಕಂತಂದು. ಇನ್ನು ಅದನ್ನು ಗಟ್ಟಿಗೆ ಇಟ್ಕೊಂಡು ಸುಮ್ಮನೆ ಸ್ವಲ್ಪ ಓಡಿಸೋದು, ಸ್ವಲ್ಪ ಬಿಡೋದು, ಸ್ವಲ್ಪ ಓಡಿಸೋದು, ಸ್ವಲ್ಪ ಬಿಡೋದು. ಅರ್ಥ ಆಗ್ತದೇನಾ?
ಗಾಡಿ ಓಡಿಸೋದು ಕೂಡ ಹಂಗೆ ಕಲ್ತಿರೋದು, ಹೌದಾ ಇಲ್ರಿ? ಯಾರನ್ನ ಹಂಗೆ ಫುಲ್ ನಾ ಕಾನ್ಫಿಡೆನ್ಸ್ ಅಂತ ಓದ್ಬಿಟ್ಟಿರ, ಫಸ್ಟ್ ಭಯದಿಂದ ಸ್ಟಾರ್ಟ್ ಆಗ್ತದೆ. ಕಾರ್ ಕಲಿಯೋದು ಕೂಡ ಹಂಗೆ ಕಲ್ತಿರೋದು ನಾವು. ಆಮೇನ್. ಹೋಗ್ತಾ 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 ಇದ್ದಂಗೆಲ್ಲ ಭಯ ಇಲ್ಲ ನಮಗೆ. ಅಲ್ಲೆಲ್ಲೂಯ. ಲಾರಿ ಬರ್ತತ್ತ, ಆ ರಾರ ಚೂಸ್ಕೊಂಡ. ಆಮೇನ್. ಅರ್ಥ ಆಗ್ತದೇನಾ ರೀ? ನಮ್ಮ ಜೀವಿತದಲ್ಲಿ ಭಯ ಹೋಗಬೇಕಂತಂದ್ರೆ, ನಿನ್ನ ಜೀವಿತದಲ್ಲಿ ಭಯ ಹೋಗ್ಬೇಕಂತಂದ್ರೆ ನೀನು ವಿಶ್ವಾಸದ ಹೆಜ್ಜೆ ತೆಗೆದುಕೊಳ್ಳಬೇಕು. ಆಮೆನ್. ಇವತ್ತು ಅಂತ ಕೃಪೆ ದೇವರು ಈ ಸಭೆಗೆ ನೀಡಲಿ. ಆಮೆನ್. ಆಮೆನ್. ನಿನಗೆ ಅವಶ್ಯಕತೆ ಇಲ್ಲ ಭವಿಷ್ಯದಲ್ಲಿ ಏನಾಗ್ತದೆ ಅನ್ನೋದು. ಭವಿಷ್ಯದಲ್ಲಿ ಯೇಸು ಪ್ರಭು ಐದನ ನಂಬಿಕೆ ಇದ್ರೆ ಸಾಕು, ಮುಂದಕ್ಕಾಗ. ಆಮೇಲೆ ఏమో అబ్బా ఇంత పెద్ద ఇంటికి వచ్చేస్తుని ఎట్లా దేవుడు విశ్వాసం ఆడే ఎజ్జ. ఏమో అబ్బా అందరూ చెప్పరి పెండ్ಲಿ ಇಂತ ಚಿನ್ನ ವಯಸ್ಸು, ವಿಶ್ವಾಸము. ಇವಾಗ ನೋಡ್ರಿ, ಬೇಕಂದ್ರೆ ಅರ್ಥ ಆಗ್ತಾನ. ಇವತ್ತು ದೇವರು ನಿನ್ನ ಕ್ಯಾಪ್ಟನ್ ಆಗೋದಾದ್ರೆ, ನಿನ್ನ ಜೀವಿತದಲ್ಲಿ ಕ್ಯಾಪ್ಟನ್ ಅರಸನಾಗಿರೋದಾದ್ರೆ, ನೀನು ಯಾವತ್ತೂ ಕೂಡ ಸೋಲನ್ನು ನೋಡಂಗಿಲ್ಲ. ಅನುಭವಗಳು ಕಾಣ್ತಿ, ಸೋಲು ನೋಡಂಗಿಲ್ಲ. ಆಮೇಲೆ ಜಯವು ನಿನ್ನ ಪಾತ್ರೆ ಆಗಿರ್ತದೆ, ಜಯದ ಮಾಲೆ ನಿನ್ನ ಮಾಲೆ ಆಗಿರ್ತದೆ. ಆಮೇನ್. ಮತ್ತೆ ಇವನು ಬರೆದಿರುವ ಈ ಕಥೆಯಲ್ಲಿ ನೀವು ಮನೆಗೆ ಹೋಗಿ ಓದಿ ಧ್ಯಾನಿಸಿ, ಪವಿತ್ರಾತ್ಮನ ನಂಬ್ತೇನೆ ನಿನ್ನ ಜೊತೆ ಮಾತಾಡ್ತಾನೆ ಎಂಬುದಾಗಿ ನೀವು ಧ್ಯಾನಿಸಿ. ಎಲ್ಲದರಲ್ಲಿಯೂ ಕೂಡ ದೇವರ ಸೋಲು ಕುರಿತಾಗಿ ಮಾತಾಡಿಲ್ಲ. ಅರಸನಾಗಿ ಯಾವ ರೀತಿಯಲ್ಲಿ ಅಧಿಕಾರದಿಂದ ಯೇಸು ಪ್ರಭು ಹೊರಗಡೆ ಬಂದು, ಆ ಪಿಕ್ಚರ್ ಊಹಿಸ್ಕೊಳ್ರಿ ನೀವು. ಆಮೇನ್. ಅಂತ ಒಂದು ವಿಷಯಗಳನ್ನು ಆತನು ಬರೀತಾ ಇದ್ದಾನೆ. ಮತ್ತೆ ಏನು? ಯಾವ ನಿಮಿತ್ತ? ನಿನ್ನ ನಿಮಿತ್ತ, ನನ್ನ ನಿಮಿತ್ತ. ಯಾಕಂತಂದ್ರೆ ಅರಸನು ಸಮಾಧಿಯಲ್ಲಿ ಇಲ್ಲ, ಎದ್ದು ಬಿಟ್ಟಾನೆ. ಆಮೆನ್. ಇವತ್ತು ಆ ಎದ್ದಿರುವ ದೇವರು ನಮ್ಮನ್ನು ಕೂಡ ಎಬ್ಬಿಸ್ತಾ ಇದ್ದಾನೆ. ಆಮೆನ್. ಇವತ್ತು ನಿನ್ನ ಸತ್ತಂತ ಕನಸುಗಳು ಯೇಸುವಿಗಾಗಿ. ಆಮೆನ್. ಕನಸು ಅಂತಂದ್ರೆ ಬರೀ ಬಂಗ್ಲಾ ಕಟ್ಕೊಳ್ಳೋದಲ್ಲ. ಆಮೆನ್. ದೇವರಿಗಾಗಿ ಜೀವಿಸುವ ಕನಸು ಅದು. ಆಮೆನ್. ಕನಸು ಅಂತಂದ್ರೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು, ಈ ಹುಡುಗನ ಮದುವೆ ಅಲ್ಲ ಇಲ್ಲ ಅಲ್ಲ. ದೇವರಿಗಾಗಿ ನೀನು ಕಂಡಿರುವ ಕನಸುಗಳು ದೇವರು ಎಬ್ಬಿಸ್ತಾನೆ. ಆಮೆನ್. ಪುನರುತ್ಥಾನಗೊಳಿಸ್ತಾ ಇದ್ದಾನೆ. ಇವತ್ತಿನ ಜೀವಿತದಲ್ಲಿ ಏನು ಅಸಾಧ್ಯ ಎಂಬುದಾಗಿ ನೀನು ಭಾವಿಸಿ ಇದೆಯೋ, ಇವತ್ತು ಅದೇ ಸ್ಥಳಗಳ ಮೇಲೆ ದೇವರು ಬಂದು ನಿಂತ್ಕೊಂಡು ಹೇಳ್ತಾನೆ, ನಾನು ಅರಸನು. ಆಮೆನ್. ಅರಸನು ಒಂದು ಅರಮನೆಯಲ್ಲಿ ಕುಂತ್ಕೊಂಡು, ಆ ಸಿಂಹಾಸನ ಮೇಲೆ ಕುಂತ್ಕೊಂಡು ಮಾತಾಡಿದ ಕೂಡಲೇ ಟಕ್ 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 ಅಂತ ಸೇವಕರು ಬಂದು ಕೆಲಸ ಮಾಡ್ಬಿಡ್ತಾರೆ. ರಿಕ್ವೆಸ್ಟ್ ಮಾಡಂಗಿಲ್ಲ, ಎಲ್ಲರೂ ರಿಕ್ವೆಸ್ಟ್ ಮಾಡಂಗಿಲ್ಲ. ಅರಸನು ಯಾವತ್ತು ರಿಕ್ವೆಸ್ಟ್ ಮಾಡಂಗಿಲ್ಲ. ಹೇಳ್ರಿ, ಅರಸನು ರಿಕ್ವೆಸ್ಟ್ ಮಾಡೋದಿಲ್ಲ, ಘೋಷಿಸುತ್ತಾನೆ. ಇವತ್ತು ನಿನಗೆ ಕೇಳಿರುವ ವಾಕ್ಯವು ನಿನ್ನಲ್ಲಿ ಧೈರ್ಯ ತುಂಬಿಸುವುದಾದ್ರೆ, ಇವತ್ತು ನಿನ್ನ ಸ್ಥಿತಿಗತಿಗಳ ಮೇಲೆ ನಿನ್ನ ಘೋಷಿಸಬೇಕು, ನಿನ್ನ ಸಮಾಧಿಗಳ ಮೇಲೆ ಘೋಷಿಸಬೇಕು, ನಿನ್ನ ಪರಿಸ್ಥಿತಿಗಳ ಮೇಲೆ ಘೋಷಿಸಬೇಕು. ಏನಂತ? ನಾನು ಎಲ್ಲಿದ್ದೀನೋ ಅಲ್ಲಿ ಇರಂಗಿಲ್ಲ, ಎದ್ದೇಳ್ತೀನಿ, ಮುಂದಕ್ಕೆ ಹೋಗ್ತೇನೆ. ಆಮೆನ್. ಜಿಕ್ಲಾಗ್ ನನ್ನ ಸ್ಥಳವಲ್ಲ. ಹೇಳ್ರಿ, ಜಿಕ್ಲಾಗ್ ನನ್ನ ಸ್ಥಳವಲ್ಲ. I sense that some people are stuck in Ziklag this afternoon. Ziklag ಎಲ್ಲ ಕಳ್ಕೊಂಡಿರ್ತಿರ್ಬೋದು. ಇವತ್ತು ನಾನು ನಂಬಿ ಪ್ರವಾದಿಸಿ ದೇವರ ಆತ್ಮನ ನುಡಿತಾನೆ, ಜಿಕ್ಲಾಗ್ ನಿನ್ನ ಸ್ಥಳವಲ್ಲ. Mount Zion is your place where God meets you. Jerusalem is a place where God encounters you. Amen. ಅಂತ ಒಂದು ಅನುಭವದಲ್ಲಿ ದೇವರು ನಮ್ಮನ್ನೆಲ್ಲರನ್ನು ಕೂಡ ಸಾಯವನ್ನು ನೀಡಿ ನಮ್ಮನ್ನು ನಡೆಸುವುದಕ್ಕೆ ದೇವರು ಕೃಪೆಯನ್ನು ತೋರಲಿ. ಆಮೆನ್ ಅಂತೇಳಿ, ಆಮೆನ್ ಅಂತೇಳಿ. ನಿಮ್ಮ ಏಸಪ್ಪ ಎಲ್ಲದಾನ? ಈಗ ಏನದು? ಏಸಪ್ಪ ಎಲ್ಲದಾನ? ಸಮಾಧಿಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ರೆ ಅಷ್ಟೇ ಸಾಕು. ಎಲ್ಲದಾನೆ ಆಮೇಲೆ ನೋಡ್ಕೊಳ್ಳೋಣಂತ ಹಂಗನ್ನ ಹೇಳ್ರಿ. ಎಲ್ಲದಾನ ಏಸಪ್ಪ? ಮತ್ತೆ ಅಪರೂಮ್ ಚರ್ಚ್ ಆಗದಾನ ಅಂತ ಹೇಳ್ಬಿಟ್ಟಿರಿ. ಮತ್ತೆ ಅಲ್ಲೆಲ್ಲೂಯ. ನಿನ್ನೆಲ್ಲ ಇದಾನ? ಹೇಳ್ರಿ, ನನ್ನೆಲ್ಲ ಇದಾನ. ಆಮೆನ್.